ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ತಂದೆ ಆದರೆ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ಸಂಜೆ ವೇಳೆ ತಂದೆ, ಈ ಮುಖಾಂತರವಾಗಿ ತಂದೆ, ನಿಮ್ಮ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ತಂದೆ ನಮ್ಗೆ ತಿಳಿಸ್ತಿದ್ದಕ್ಕಾಗಿ ಧನ್ಯವಾದ ತಂದೆ. ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಸಖತ್ತಬೇಕು ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹ ಸಹಾಯ ಮಾಡು. ಇವತ್ತು ನಿನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಗೋಸ್ಕರ ಬೇಡ್ಕೊಂತೀನಿ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ತಂದೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೂ ತಂದೆ ನಿಮ್ಮ ಪ್ರಸನ್ನತೆ ಕೂಟದಲ್ಲಿ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನೆ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ, ನಮ್ಮ ಜೀವವುಳ್ಳ ಪರಲೋಕ ತಂದೆ. ಆಮೇನ್. ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ಈ ದಿನವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ದೇವರ ಸತ್ಯ ವಾಕ್ಯವನ್ನು ಧ್ಯಾನಿಸುವಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದ ದಿನಗಳು ಈಗಿನ ಕಾಲಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದ್ದೆ ಆದ್ರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ದೇವರ ಕೃಪೆಯಾಗಿದೆ. ಹಾಗಾಗಿ ದೇವರು ನಮ್ಮನ್ನ ನಿರಂತರವಾಗಿ ಆತನ ಸನ್ನಿಧಿಯಲ್ಲಿ ಇದ್ದು ದೇವರ ವಾಕ್ಯವನ್ನ ಕೂಡ ನಾವು ಇನ್ನೂ ಕೇಳುವ ಹಾಗೆ ದೇವರು ಸಹಾಯ ಮಾಡಿದ್ದಾರೆ. ಓಕೆ, ನಾವೆಲ್ಲರೂ ನೋಡುವಂತ ವಿಷಯಗಳೇನಪ್ಪಾ ಅಂದ್ರೆ, ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ 2ನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ. ಎಷ್ಟನೇ ಬ್ರದರ್ 18 ವಾಕ್ಯವನ್ನು ನೋಡಿ. ಎಸ್, ಎಲ್ಲಿ ಕೆಲಸ ಇಲ್ಲ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತಾ ಇದೆ ಬ್ರದರ್. ಓಕೆ, ಎಷ್ಟನೇ ಭಾಗವನ್ನ ನೋಡ್ಬೇಕಾಗಿದೆ? 18ನೇ ಭಾಗ ಬ್ರದರ್. 18ನೇ ಭಾಗ. ಓಕೆ, ಥ್ಯಾಂಕ್ ಯು. ಎಷ್ಟನೇ ವಾಕ್ಯ? 14ನೇ ವಚನದಿಂದ ಓದ್ಬೇಕು. 2ನೇ ಅಧ್ಯಾಯ. 2ನೇ ಅಧ್ಯಾಯ 14ನೇ ವಚನ ಆಗಿಲ್ವಾ ಇನ್ನ ನಮ್ಗೆ? ಇಲ್ಲ, 13ಕ್ಕೆ ಸ್ಟಾಪ್ ಮಾಡಿದ್ರಿ ನೀವು. ಹೌದಾ? ನೋಡಿ ಒಂದ್ಸತಿ ನೀವು. 13ಕ್ಕೆ ಸ್ಟಾಪ್ ಮಾಡಿದಿನ? 13 ಮುಗೀತಲ್ಲ, 13 14 ಮುಗೀತು. ಮೋಸ್ಟ್ಲಿ ನಾನು 16 ಬಂದಿರ್ಬೇಕಲ್ಲ, ಕರೆಕ್ಟ್ ಅಲ್ವಾ? 15-16 ಆಗಿದೆ ಬ್ರದರ್. 16 ಓದ್ಬೇಕು ಬ್ರದರ್. ಇಲ್ಲಿ ಮಾರ್ಕ್ ಹಾಕಿದ್ದೀನಿ, ಸಾರಿ. ಸರಿ, ಈಗ 16ನೇ ವಾಕ್ಯ ಓದ್ಬಿಡ್ರಿ. ರೋಮಪುರದವರಿಗೆ 2ನೇ ಅಧ್ಯಾಯ 14ನೇ ವಾಕ್ಯ ಓದ್ಲಾ ಬ್ರದರ್? ಓದಿ. ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವು ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಕಳೆದ ವಾರ ಈ ವಿಷಯಗಳ ಬಗ್ಗೆ ನಾವು ಏನ್ ಮಾಡಿದ್ವಿ ನಾವು ನೋಡಿದ್ವಿ. ಮುಖ್ಯವಾಗಿ ನಾವು ನೋಡಿದಂತ ವಿಷಯ ಏನಪ್ಪಾ ಅಂದ್ರೆ, ದೇವರ ಯೋಜನೆಯಲ್ಲಿ ಧರ್ಮಶಾಸ್ತ್ರ ಮತ್ತೆ ಮನಸ್ಸಾಕ್ಷಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಕುರಿತು ನಾವು ಧ್ಯಾನಿಸುವಾಗ, ಹೇಗೆ ಧರ್ಮಶಾಸ್ತ್ರ ಹೊಂದ್ಕೊಂಡಿರೋರು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ತಪ್ಪು ಮಾಡಿದಾಗ ಅವ್ರಿಗೆ ಯಾವ ರೀತಿ ನ್ಯಾಯ ತೀರ್ಪು ಇದೆ ಅನ್ನುವಂಥ ವಿಷಯವನ್ನ, ಹಾಗೆ ಧರ್ಮಶಾಸ್ತ್ರವಿಲ್ಲದೆ ತಪ್ಪು ಮಾಡಿದಾಗ ಕೂಡ ಅವರಿಗೂ ಕೂಡ ಯಾವ ರೀತಿ ಜಜ್ಮೆಂಟ್ ಇದೆ ಅನ್ನೋ ವಿಷಯವನ್ನ ಕಳೆದ ದಿನಗಳು ನೋಡ್ಕೊಂಡ್ ಬಂದ್ವಿ. ಮತ್ತೆ ಧರ್ಮಶಾಸ್ತ್ರಕ್ಕೆ ಅಧೀನರಾದವರು ಧರ್ಮಶಾಸ್ತ್ರದ ತಾತ್ಪರ್ಯವೇನೋ, ಧರ್ಮಶಾಸ್ತ್ರ ಉದ್ದೇಶಗಳೇನೋ ಅನ್ನೋ ವಿಷಯವನ್ನು ನೋಡ್ಕೊಂಡ್ ಬಂದ್ವಿ. ಹಾಗೆ ಈ ವಾಕ್ಯದ ಒಂದು ಭಾಗವನ್ನು ಕೂಡ ಲಾಸ್ಟ್ ಟೈಮ್ ನಾವು ಸ್ಟಡಿ ಮಾಡಿದ್ವಿ. ಏನ್ ಸ್ಟಡಿ ಮಾಡಿದ್ವಿ ಈ ವಾಕ್ಯದಲ್ಲಿ ನೆನಪಿದ್ಯಾ?
ಎರಡನೇ ಅಧ್ಯಾಯ 14 ವಾಕ್ಯ ನಾವು ಲಾಸ್ಟ್ ವೀಕ್ ಟಚ್ ಮಾಡಿದ್ವಿ. ಏನ್ ಪಾಯಿಂಟ್ ಸ್ಟಡಿ ಮಾಡಿದ್ವಿ? ಯಾರಾದ್ರೂ ಹೇಳ್ಬಹುದು? ಪ್ರಸಂಗಿ 12:14. ಪ್ರಸಂಗಿ 12:14. ಗುಡ್. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಸಕಲ ರಹಸ್ಯ ಸಂಗತಿಯನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಪ್ರತಿಯೊಂದನ್ನು ಕೂಡ ದೇವರೇನ್ ಮಾಡ್ತಾರೆ? ಜಡ್ಜ್ಮೆಂಟ್, ನ್ಯಾಯ ವಿಚಾರಣೆ ದಿನದಲ್ಲಿ ಗುರಿ ಮಾಡ್ತಾರೆ. ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾರೆ. ನೋಡಿ, ಇಡೀ ಲೋಕದ ಒಂದು ಜಡ್ಜ್ಮೆಂಟ್ ಭಾಗ ಅಂತ ತಗೊಂಡಾಗ ದೇವರ ಮಕ್ಕಳು ಅರ್ಥ ಮಾಡ್ಕೊಬೇಕಾಗಿರುವಂತ ವಿಷಯ ಆ ನ್ಯಾಯ ತೀರ್ಪಿನ ದಿನ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ನ್ಯಾಯ ತೀರ್ಪಿನ ದಿನ ಅಂದ್ರೇನು? ಎಷ್ಟು ದಿನ? 1000 ವರ್ಷ. 1000 ವರ್ಷದ ಆಳ್ವಿಕೆ. ಅಂದ್ರೆ ಕ್ರಿಸ್ತನಿಗೆ ಕೊಡಲ್ಪಟ್ಟಂತ 1000 ವರ್ಷದ ಆಳ್ವಿಕೆ ಶುರುವಾಗಿದ್ಯಾ? 1000 ವರ್ಷ ಆಳ್ವಿಕೆ ಶುರುವಾಗಿದ್ಯಾ? ಆರಂಭಿಸಿದ್ಯಾ? ಇನ್ನ ಆರಂಭಿಸ್ಬೇಕಾ? ಹೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಇರ್ಬೇಕಾದ್ರೆ ಮಾತಾಡಿ. ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ. ಅಂದ್ರೆ ಯಾರು 1000 ವರ್ಷ ಆಳ್ವಿಕೆ ಆರಂಭವಾಗಿದೆ, ಇನ್ನು ಆರಂಭವಾಗ್ಬೇಕಾಗಿದೆಯಾ? ಶುರು ಆಗಿದೆ ಬ್ರದರ್. 1000 ವರ್ಷ ಆಗಿದೆ. ಬ್ರದರ್ 1000 ವರ್ಷ ಸ್ಟಾರ್ಟ್ ಆಗಿದೆ ಬ್ರದರ್. ಮಳೆ ಬೀಳ್ತಾ ಇದೆ ಇಲ್ಲಿ ತುಂಬಾ. 1000 ವರ್ಷ ಆಳ್ವಿಕೆ ಆರಂಭವಾಗಿದೆ. ನ್ಯಾಯ ತೀರ್ಪು ಸ್ಟಾರ್ಟ್ ಆಗಿದೆಯಾ? ನ್ಯಾಯ ವಿಚಾರಣೆ ಸ್ಟಾರ್ಟ್ ಆಗಿದೆಯಾ? ಅದು ನಮ್ಮಿಂದಲೇ ಸ್ಟಾರ್ಟ್ ಆಗಿದೆ ಬ್ರದರ್. ಸ್ಟಾರ್ಟಿಂಗ್ ಹೌದು, ನಮ್ಮಿಂದಲೇ ಶುರುವಾಗಿದೆ. ಪ್ರಪಂಚದ ನ್ಯಾಯ ತೀರ್ಪು ಕೂಡ ಆರಂಭಿಸಲ್ಪಟ್ಟಿದೆ. ಬಟ್ ಮೊದಲು ಎಲ್ಲಿಂದ ಶುರುವಾಗಬೇಕು? ಸಭೆಯಿಂದನೇ ಶುರುವಾಗಬೇಕು. ಯಾಕೆ ಅಂದ್ರೆ ಸಭೆಯ ನ್ಯಾಯ ವಿಚಾರಣೆ ತಗೊಂಡಾಗ ನ್ಯಾಯವಾದ ವಿಚಾರಣೆ ಅಂದ್ರೆ ಯಾರು ಸಭೆಯಾಗೋದಕ್ಕೆ ಯೋಗ್ಯರಾಗಿದ್ದಾರೆ, ಯಾರು ಯೋಗ್ಯತೆ ಇಲ್ಲ ಅನ್ನುವಂಥ ವಿಷಯವನ್ನ ಇಲ್ಲೇ ನಡೆಸ್ಬೇಕು. ಸುಗ್ಗಿಯ ಕಾಲ ನೋಡ್ತಾ ಇದೀವಿ. ಸುಗ್ಗಿಯ ಕಾಲದಲ್ಲಿ ಗೋಧಿ ಅಂತ ಕಂಡಿಡಿಬೇಕು ಮೊದಲು, ಆಗ್ಲೇ ಗೋಧಿಯನ್ನ ಕಣಜಕ್ಕೆ ಸೇರ್ಸೋಕಾಗುತ್ತೆ. ಇದು ಗೋಧಿ ಎಲ್ಲ ಅನ್ನೋಂಥ ವಿಷಯನ ಕಂಡಿಡಿಬೇಕು. ಈ ವಿಷಯವನ್ನೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಮಾಡ್ತಿದ್ದಾರೆ. ಒಂದು ಮಾಡುವಂತ ಒಂದು ಅಧಿಕಾರವನ್ನ ದೇವರು ಅವರಿಗೆ ಕೊಟ್ಟಿದ್ದಾರೆ. ದೇವರ ಮಕ್ಕಳ ಮಧ್ಯದಲ್ಲಿ ಈ ವರ್ಗವನ್ನ ವಿಭಾಗಿಸುವಂತ ಕೆಲಸ ನಡೀತಾ ಇದೆ. ಈಗ ಈ ನ್ಯಾಯ ವಿಚಾರಣೆ ದಿನದಲ್ಲಿ ನಾವು ಈಗಾಗಲೇ ನೋಡಿದಂತ ವಿಚಾರಗಳ ಪ್ರಕಾರವಾಗಿ ಮನಸಾಕ್ಷಿ ಒಂದ್ ಕಡೆ ಇದೆ, ಧರ್ಮಶಾಸ್ತ್ರ ಒಂದ್ ಕಡೆ ಇದೆ. ಈ ಮನಸಾಕ್ಷಿ ಮತ್ತೆ ಧರ್ಮಶಾಸ್ತ್ರ ಈ ಎರಡು ವಿಚಾರಗಳಲ್ಲಿ ದೇವರ ಮಕ್ಕಳಿಗೆ ಯಾವ ವಿಷಯದ ಮೇಲೆ ನ್ಯಾಯ ತೀರ್ಪು ಇರುತ್ತೆ? ಮನಸ್ಸಾಕ್ಷಿ. ಮನಸ್ಸಾಕ್ಷಿ ಅಂದ್ರೆ ನಮಗೆ ಮನಸ್ಸಾಕ್ಷಿ ಇದೆ. ನಮ್ಗೆ ದೇವರ ವಾಕ್ಯ ಯಾವುದೇ ಸತ್ಯ ಗೊತ್ತಿಲ್ಲ, ನಮ್ಗೆ ಯಾವುದೇ ವಿಷಯ ಗೊತ್ತಿಲ್ಲ. ಮನಸ್ಸು ಹೆಂಗೆ ಅಂತಿತ್ತು ಹಂಗೆ ಮಾಡ್ತಿದೀವಿ. ಅದ್ರ ಮೇಲೆ ನಮ್ಗೆ ನ್ಯಾಯ ವಿಚಾರಣೆ ಇದೆಯಾ? ಮತ್ತೆ ಏನ್ ಗೊತ್ತಿದೆ? ನಮ್ಮ ನ್ಯಾಯ ತೀರ್ಪು ಹೇಗಿರುತ್ತೆ? ಆ ವಾಕ್ಯದ ಪ್ರಕಾರ ನಡೀಬೇಕು. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರ ಮಕ್ಕಳ ಮಟ್ಟಿಗೆ ಸಭೆಯಾಗಿ ನಾವು ಕರೆಯಲ್ಪಡ್ತಾ ಇದೀವಿ. ಕರೆಕ್ಟಾ? ಸಭೆ ಅಂದ್ರೆ ಕ್ರಿಸ್ತನ ಮೊದಲಿಂಗತಿ, ಕ್ರಿಸ್ತನ ಶರೀರ, ಬರಲಿರುವಂತ ರಾಜ್ಯದ ರಾಜರು, ಯಾಜಕ ವರ್ಗದವರು, ದೇವರ ಮಕ್ಕಳು, ಇದೆಲ್ಲ ಹೆಸರಿನಲ್ಲಿ ಕರೆಯಲ್ಪಡುವಂತ ಬುದ್ಧಿಯುಳ್ಳ ಕನ್ಯರು, ಚಿಕ್ಕ ಹಿಂಡು, ಇದೆಲ್ಲ ಸಭೆ ಕೊಡಲ್ಪಟ್ಟಿರುವಂತ ಹೆಸರು. ಆ ಹೆಸರಿನ ಮೇಲೆ ಕರೆಯಲ್ಪಡುವಂತ ನಾವು, ನಮಗ್ ಕೂಡ ನ್ಯಾಯ ವಿಚಾರಣೆ ಇದೆ ಅಂದ್ಮೇಲೆ, ಅದು ನಮ್ಮಲ್ಲಿ ಆರಂಭಿಸ್ತಾ ಇದೆ ಅಂದ್ಮೇಲೆ, ಯಾವ ವಿಚಾರದ ಮೇರೆಗೆ, ಯಾವ ರೀತಿಯಾಗಿ, ಯಾವ ಒಂದು ವಿಷಯವನ್ನ ಆಧಾರವಾಗಿಟ್ಟು ದೇವ್ರು ನ್ಯಾಯ ತೀರ್ಪು ಮಾಡ್ತಾರೆ? ಸರಿ, ನಮ್ಮನ್ನ ಕರೀತಾರೆ ಅಂತ ತಿಳ್ಕೊಳ್ಳಿ, ನನ್ನೇ ಕರೀತಾರೆ. ಈಗ ನಾನು ಒಂದು ವಿಷಯವನ್ನ ಮಾಡಿದೀನಿ, ಮಾಡಿಲ್ಲ ಅಂತ ಹೇಳಿದಾಗ ಹೇಗೆ ನ್ಯಾಯ ತೀರ್ಪು ಮಾಡ್ತಾರೆ ದೇವ್ರು ನಮ್ಗೆ? ಒಂದ್ ವೇಳೆ ನಿಮ್ಗೆ ಇನ್ನೂ ಸರಳವಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅಂದ್ರೆ ನಮಗ್ ಯಾವುದೋ ಒಂದು ಆಜ್ಞೆನ ಕೊಟ್ಟಿರ್ಬೇಕು. ಆ ಆಜ್ಞೆನ ನಾವು ಫಾಲೋ ಮಾಡಿದ್ದೆ ಆದ್ರೆ, ಹೌದಪ್ಪ ನೀನ್ ಇದು ಮಾಡಿದ್ಯಾ, ಇದು ನಿನ್ಗೆ ಸಿಗುತ್ತೆ ಅಂತ ಹೇಳ್ಬೇಕು. ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಕೇಳ್ಬೇಕು. ಕಾರಣವನ್ನ ತಿಳಿಸ್ಕೊಟ್ಟಾಗ ದೇವರು ಅದನ್ನ ನ್ಯಾಯ ತೀರ್ಪಿಗೆ ತರ್ತಾರೆ.
ಅಂದ್ರೆ ಆ ಒಂದು ಆಜ್ಞೆ ವಿಧಿ ಯಾವುದು? ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡೆಯುವಂತ ಕ್ರಿಸ್ತನ ಹೆಜ್ಜೆ ಅಂದ್ರೆ ನಮ್ಗೆ ಯಾವುದೇ ಆಜ್ಞೆ ಕೊಟ್ಟಿಲ್ವಾ? ಆಜ್ಞೆ ಅಂದ್ರೆ ಹೆಜ್ಜೆಜಲ್ಲಿ ನಡಿಬೇಕು, ಕರೆಕ್ಟ್. ಈ ಆಜ್ಞೆನ ಫಾಲೋ ಮಾಡ್ಬೇಕು ಅಂದ್ರೆ ಹೆಜ್ಜೆಜಲ್ಲಿ ನಡೆದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಗೆ ಆಜ್ಞೆ ಯಾವ್ದು ಕೊಡ್ಲಿಲ್ವಾ? ಕಮಾಂಡ್ಮೆಂಟ್ಸ್ ಯಾವ್ದು ಕೊಡಿಲ್ವಾ? ಕೊಟ್ಟಿದ್ದಾರೆ. ಕಮಾಂಡ್ಮೆಂಟ್ಸ್ ಗೊತ್ತಿಲ್ಲ ಅಂದ್ರೆ ಮತ್ತೆ ನಾವ್ ಹೆಂಗ್ ನಡೆಯಕ್ಕಾಗುತ್ತೆ? ಕಮಾಂಡ್ಮೆಂಟ್ಸ್ ಏನ್ ಕೊಟ್ಟಿದ್ದಾರೆ ನನಗೆ? ನಿನ್ನ ದೇವರ ದೇಹವನ್ನು ಪೂರ್ಣ ದೇವರ ಹೃದಯದಿಂದ ಹಾ ನಿರಾಕರಿಸಿ ಕ್ರಿಸ್ತನ ಹೆಜ್ಜೆ ನಡೆಯಬೇಕು. ಎಲ್ಲ ದೇವರಿಗಾಗಿ ನಾವು ಓಕೆ. ಬ್ರದರ್ ಎಲ್ಲ ಕಮಾಂಡ್ಮೆಂಟ್ ಗಿಂತನೂ ಒಂದು ವಾಕ್ಯದಲ್ಲಿ ಹೇಳೋ ಪ್ರಕಾರ 2 ಕಮಾಂಡ್ಮೆಂಟ್ ಅನ್ನು ಕಂಪಲ್ಸರಿ ಫಾಲೋ ಮಾಡ್ಬೇಕು. ಅವೆರಡು ಮೊದ್ಲರ 10 ಕಮಾಂಡ್ಮೆಂಟ್ ಗಳನ್ನು ಮರ್ಜ್ ಮಾಡಿ 2 ಮಾಡಿದ್ದಾರೆ. ಒಂದು ನಿನ್ನ ನೆರೆಯವರನ್ನ ನಿನ್ನಂತಾನೆ ಪ್ರೀತಿಸ್ಬೇಕು ಅನ್ನೋದೊಂದು, ಜೊತೆಗೆ ಓಕೆ ನಮ್ಮ ದೇವರನ್ನ ನಾವು ಪೂರ್ಣ ಭಾವದಿಂದಲೂ ಹೃದಯದಿಂದಲೂ ಪ್ರೀತಿಸ್ಬೇಕನ್ನೋದು. ಕರೆಕ್ಟ್. ನೋಡಿ, ದೇವರಾದ ನಮ್ಮ ತಂದೆಯ ದೇವರನ್ನ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಆತ್ಮದಿಂದಲೂ ಹೃದಯದಿಂದಲೂ ನಾವು ಪ್ರೀತಿಸ್ಬೇಕು. ಅದೇ ರೀತಿಯಾಗಿ ನಿನ್ನನ್ನು ಪ್ರೀತಿಸುವಂತೆ ನೆರೆಯನ್ನು ಪ್ರೀತಿಸ್ಬೇಕು. ಕರೆಕ್ಟ್ ಅಲ್ವಾ? ಇದು ನಮ್ಮ ಬಸವರಾಜ ಬ್ರದರ್ ಹೇಳಿದ ಪ್ರಕಾರವಾಗಿ ದಶ ಆಜ್ಞೆಯನ್ನ ಮಾಡಬಾರ್ದು ಅನ್ನೋಂಥ ವಿಷಯವನ್ನ ಯಾವ ರೀತಿ ಮಾಡಿದ್ರೆ ಇದೆಲ್ಲ ಮಾಡಬಾರ್ದು ಅನ್ನೋಂಥ ವಿಷಯ ಅಲ್ಲಿ ಫುಲ್ಫಿಲ್ಮೆಂಟ್ ಆಗುತ್ತೆ, ಸಂಪೂರ್ಣವಾಗುತ್ತೆ ಅನ್ನೋದ್ ರೀತಿಯಲ್ಲಿ 2 ಕೊಟ್ರು. ಈಗ ಮಾಡ್ಬಾರ್ದು, ಕದಿಯಬಾರ್ದು, ಸುಳ್ಳು ಹೇಳ್ಬಾರ್ದು, ಎಲ್ಲ ಇದನ್ನೆಲ್ಲ ಮಾಡ್ಬಾರ್ದು ಅಂತ ಹೇಳ್ತಿದ್ದಾರೆ 10 ಕಮಾಂಡ್ಮೆಂಟ್ಸ್. ಆದ್ರೆ ಇವೆರಡು ಮಾಡಿ ಅದ್ ಯಾವ್ದು ಮಾಡಲ್ಲ. ಯಾವ್ದೆರಡು? ಈ 2 ಪ್ರಧಾನವಾದಂತ ಆಜ್ಞೆ. ನಿನ್ನನ್ನು ಪ್ರೀತಿಸು ಹಾಗೆ ನೆರೆಯನ್ನು ಪ್ರೀತಿಸು ಅಂತ ಹೇಳಿದಾಗ ಉಳಿದ 4 ಆಜ್ಞೆಗಳು ಕೂಡ ಫುಲ್ಫಿಲ್ಮೆಂಟ್ ಆಗುತ್ತೆ. ನಿನ್ನ ತಂದೆ ತಾಯಿಯನ್ನ ಸನ್ಮಾನಿಸಬೇಕು, ನರಹತ್ಯೆ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರದು, ವಿಚಾರ ಮಾಡಬಾರ್ದು, ಮತ್ತೊಬ್ಬರ ವಸ್ತುಗಳನ್ನು ಆಶಿಸಬಾರದು. ಇದೆಲ್ಲ ಕೂಡ ಎಲ್ಲಿ ಫುಲ್ಫಿಲ್ಮೆಂಟ್ ಆಗುತ್ತೆ? ನಿನ್ನನ್ನು ಪ್ರೀತಿಸುವ ಹಾಗೆ ಬೇರೆಯವನ್ನ ಪ್ರೀತಿಸು ಅನ್ನೋದ್ರ ಫುಲ್ಫಿಲ್ಮೆಂಟ್ ಆಗುತ್ತೆ. ಗುಡ್, ಕರೆಕ್ಟ್ ಹೇಳಿದ್ರಿ. ಬಟ್ ಇದೇ ಆಜ್ಞೆ ಇಸ್ರೇಲ್ ಜನರು ಕೊಡಲ್ಪಟ್ಟಿತ್ತಲ್ಲ, ನಮ್ಗೆ ಅದನ್ನೇ ಕೊಟ್ಟಿದಾರ? ಈಗ ಅವ್ರಿಗೆ ಅದೇ ಇತ್ತು, ದಶಾಜ್ಞೆನ ಅವ್ರಿಗಿತ್ತು. ಯಾಕಂದ್ರೆ ಈ ನಾವು ಓದ್ತೀವಲ್ಲ, ಇದು ಇಸ್ರೇಲ್ ಜನರಿಗೂ ಮಾತಾಡಿದ್ದಾರೆ. ಈ ಎರಡು ಆಜ್ಞೆನ ದಶಾಜ್ಞೆನ ಶಾರ್ಟ್ ಮಾಡಿ ಇಸ್ರೇಲ್ ಧರ್ಮಶಾಸ್ತ್ರದಲ್ಲೂ ಮಾತಾಡ್ಬಿಟ್ಟಿದೆ. ಅದು ಅವ್ರಿಗೂ ತಿಳಿಸ್ಕೊಟ್ಟಿದ್ರು. ಹೌದು, ನೀವ್ ಇದನ್ನ ಮಾಡಿದ್ರೆ ಇದೆಲ್ಲ ಮಾಡದೇ ಇರ್ತೀರ. ಕ್ರಿಸ್ತನ ಸ್ವಾರೂಪ್ಯ ಇದೆಯಲ್ಲ ಬ್ರದರ್, ಅದೇ ಮೇನ್ ಆಗ್ತದೆ. ಸ್ವಾರೂಪ್ಯ ಹೊಂದಿದ್ರೆ ನಮ್ಮನ್ನ ಪ್ರೀತಿಸೋ ಆ ರೀತಿಯಲ್ಲಿ ನೆರವನ್ನ ಪ್ರೀತಿ ಮಾಡ್ಬೇಕಂತ ಇದೆ. ರಿಪೀಟ್ ಮಾಡಿ ಇನ್ನೊಂದ್ಸರಿ. ನಮ್ಮನ್ನ ಹೇಗೆ ಪ್ರೀತಿ ಮಾಡ್ತೀವೋ ಹಾ, ನೆರವನ್ನು ಆ ರೀತಿಯಲ್ಲಿ ಪ್ರೀತಿ ಮಾಡ್ಬೇಕಂತ ಇದೆ. ಕರೆಕ್ಟ್. ಇದನ್ನೇ 2ನೇ ಆಜ್ಞೆ ನೀವ್ ಹೇಳ್ತಿರೋದು. 2ನೇ ಆಜ್ಞೆ ಕರೆಕ್ಟಾ? 2 ಆಜ್ಞೆಗಳಲ್ಲಿ, 2 ಪ್ರಧಾನ ಆಜ್ಞೆಗಳಲ್ಲಿ ನನ್ನನ್ನು ಪ್ರೀತಿಸುವಂತೆ ಪರವನ್ನು ಪ್ರೀತಿಸುವಂತದ್ದು 2ನೇ ಆಜ್ಞೆ. ಕರೆಕ್ಟ್. ಮೊದಲ 2 ಫುಲ್ಫಿಲ್ಮೆಂಟ್ ಮಾಡ್ಬೇಕು. ಇದೇ ಆಜ್ಞೆ ದೇವರು ಇಸ್ರೇಲ್ ಜನರು ಕೊಟ್ಟಿದ್ರಲ್ಲ. ಧರ್ಮಶಾಸ್ತ್ರದ ತಾತ್ಪರ್ಯ ಕೂಡ ಇದೆ. ಅಂದ್ರೆ ಇದೇ ಒಂದು ಆಜ್ಞೆನ ಏನ್ ಮಾಡಿದ್ರು? ಇಸ್ರೇಲ್ ಜನರು ಕೊಟ್ಬಿಟ್ಟಿದ್ರು. ನಮಗೇನ್ ಮತ್ತೆ ಸ್ಪೆಷಲ್? ನಾವು ಹಂಗಾದ್ರೆ ಧರ್ಮಶಾಸ್ತ್ರ ಫಾಲೋ ಮಾಡಲ್ವಾ? ದಶಾಜ್ಞೆ ಫಾಲೋ ಮಾಡಲ್ವಾ? ಸುಳ್ಳು ಹೇಳ್ಬೋದಾ? ಕದಿಬೋದಾ? ಇಲ್ಲ ತಾನೆ? ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ವಿ. ಕರೆಕ್ಟ್. ಅದ್ ಮಾಡ್ಲೇಬಾರ್ದು ಫಸ್ಟ್ ಆಫ್ ಆಲ್. ಅದನ್ನೇ ನಮ್ಗೆ ಎರಡು ಆಜ್ಞೆ ಅಂತ ನಾವ್ ಹೇಳ್ತಾ ಇದ್ರೆ ಕರೆಕ್ಟ್. ನೀವ್ ಹೇಳ್ತಾ ಇರೋದು. ಈ ಧರ್ಮಶಾಸ್ತ್ರ ನಾವು ಫಾಲೋ ಮಾಡ್ಬೇಕಾ ಮಾಡಬಾರ್ದಾ? ಮಾಡ್ಬೇಕಿದ್ದಾರೆ ಎಲ್ರು. ಅದು ಅವ್ರಿಗೆ ಕೊಟ್ಟವ್ರೆ, ನಮ್ಗೂ ಕೊಟ್ಟವ್ರೆ. ಯಾಕಂದ್ರೆ ದೇವ್ರು ಹೇಳ್ತಾರೆ, ನಾನು ಬೋಧಿಸುವ ಧರ್ಮೋಪದೇಶವನ್ನ ನೀವು ಅನುಸರಿಸಿ ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲಿ ನೀವು ನಡಿಬೇಕು ಅಂತ ಬೋಧಿಸವ್ರೆ. ಅದೆಲ್ಲರಿಗೂ ಆಗುತ್ತೆ, ನಮ್ಗೂ ಆಗುತ್ತೆ. ಥ್ಯಾಂಕ್ ಯು. ರವಿ ಬ್ರ ಏನ್ ಹೇಳ್ತಾ ಇದ್ರಿ ಹೇಳಿ? ರವಿ ಬ್ರದರ್ ಏನ್ ಹೇಳ್ತಿದ್ರಿ ಹೇಳಿ? ಯಾರು ಮಾತಾಡ್ತಿದ್ರ? ಆಗ್ಲೇ ಒಂದೊಂದು ಪಾಯಿಂಟ್ ಬ್ರದರ್ ಸಿಸ್ಟರ್ ಮಾತಾಡ್ತಿದ್ದಾಗ ಮಾತಾಡೋದು ಕೇಳಿಸಿಲ್ಲ ಕ್ಲಿಯರ್ ಆಗಿ. ಸರಿ, ಕರೆಕ್ಟ್. ನೀವ್ ಏನೇನ್ ಹೇಳ್ತಾ ಇದ್ರೋ ಎಲ್ಲಾನು ಕರೆಕ್ಟ್ ಇದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸೋರಿರೆ, ತಪ್ಪಂತ ನಾನು ಹೇಳ್ತಾ ಇಲ್ಲ. ದಶ ಆಜ್ಞೆನ ನಾವು ಫಾಲೋ ಮಾಡ್ಬೇಕು. ಹಾಗಂದ್ಬಿಟ್ಟು ದಶ ಆಜ್ಞೆನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ದೇವ್ರು ಯಾವಾಗ್ಲೂ ನಿಮ್ಗೆ ನೇರವಾದ ಒಂದು ವಾಕ್ಯವನ್ನು ಕೊಡ್ಲಿಲ್ಲ. ನೀವು ಕೂಡ ದಶ ಆಜ್ಞೆನ ಫಾಲೋ ಮಾಡ್ಬೇಕಂತ ಎಲ್ಲಾದ್ರೂ ನೇರವಾಗಿ ವಾಕ್ಯ ಕೊಟ್ಟಿದ್ದಾರಾ? ಇಲ್ಲ. ಧರ್ಮಶಾಸ್ತ್ರ ಆಜ್ಞೆಯನ್ನ ವಿಧಿವಿಧಾನಗಳನ್ನ ಫಾಲೋ ಮಾಡಿ ಅಂತ ಏನಾದ್ರು ಹೇಳಿದಿರಾ? ಇದೇ ಬಟ್ಟೆ ಹಾಕ್ಬೇಕು, ಇದೇ ಮೀನನ್ನ ತಿನ್ಬೇಕು,
ಇದೇ ಅಶುದ್ಧವಾದ ಪ್ರಾಣಿನ ತಿನ್ಬಾರ್ದು ಅಲ್ವಾ? ಈ ರೀತಿ ಏನಾದ್ರು ಕೊಟ್ಟಿದ್ರೆ ಅಂದ್ರೆ ಇಲ್ಲ. ವಿಧಿವಿಧಾನಗಳ ನಮ್ಗೆ ನಿರಾಕರಿಸಿದ್ದಾರೆ. ಬಟ್ ದಶಾಜ್ಞೆ ಖಂಡಿತ ನಮ್ಮೆಲ್ರಿಗೂ ಇದೆ, ಕರೆಕ್ಟ್. ಆದ್ರೆ ಯಾವಾಗ್ಲೂ ದೇವ್ರು ನಮ್ಗೆ ಏನ್ ಮಾತಾಡಿಲ್ಲ, ದಶ ಆಜ್ಞೆನೇ ಕೊಡ್ಲಿಲ್ಲ. ಅದನ್ನ ಬರೆದು ನೋಡ್ರಿ, 10 ಕಮಾಂಡ್ಮೆಂಟ್ಸ್ ಇದೆ, ನಿಮ್ಗೂ ಕೂಡ ಅನ್ವಯವಾಗುತ್ತೆ ಅಂತ ಎಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿಲ್ಲ. ಬದಲಾಗಿ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ನೀವು ಹೇಳಿದಂತ ಪ್ರಕಾರವಾಗಿ ಒಂದು ವೇಳೆ ದಶ ಆಜ್ಞೆಗಳನ್ನ 2 ಭಾಗವಾಗಿ ಮಾಡಿದಾಗ ಈ ಒಂದು 2 ಆಜ್ಞೆಗಳಲ್ಲಿ ದಶ ಆಜ್ಞೆಗಳು ಕೂಡ ಸೇರ್ಕೊಂಡ್ಬಿಡುತ್ತೆ. ನಿನ್ನನ್ನು ಪ್ರೀತಿಸುವಂತೆ ಅಂದ್ರೆ ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆತನ ಪ್ರೀತಿಸ್ಬೇಕು, ಪ್ರೀತಿಸ್ಬೇಕು ಅಂತ ಹೇಳಿದಾಗ ಮೊದಲಿರುವಂತ 4 ಆಜ್ಞೆಗಳು ಬಂದ್ಬಿಡುತ್ತೆ, ಕರೆಕ್ಟ್. ನಾನು ಆ ರೀತಿ ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡೋದಾಗಿದ್ರೆ ದೇವ್ರನ್ನ ಒಂದು ಮೂರ್ತಿಗೆ ಹೋಲಿಕೆ ಮಾಡಲ್ಲ, ದೇವ್ರನ್ನ ಬಿಟ್ಟು ಬೇರೆ ಯಾವುದೇ ದೇವತೆಗೆ ನಾನು ಆರಾಧನೆ ಮಾಡಲ್ಲ, ದೇವರಿಗೆ ಸಲ್ಲತಕ್ಕಂತ ಗೌರವನ ನಾನು ಬೇರೆ ಯಾವ್ದಕ್ಕೂ ಕೊಡಲ್ಲ, ದೇವರನ್ನ ಹೆಸರನ್ನು ವ್ಯರ್ಥ ಕಾರ್ಯಕ್ಕೆ ಉಪಯೋಗ ಮಾಡಲ್ಲ, ದೇವರ ಸಬ್ಬತ್ ದಿನವನ್ನ ಖಂಡಿತ ಆಚರಣೆ ಮಾಡ್ತೀನಿ. ಸಬ್ಬತ್ ದಿನ ಅಂದ್ರೆ ಅದು ನಮ್ಗೆ ಅನ್ವಯವಾಗಲ್ಲ, ಸಬ್ಬತ್ ದಿನ ಅಂದ್ರೆ ಆತ್ಮಿಕವಾದ ಸಬ್ಬತ್ ದಿನ ಇರ್ಲಿ. ಇದ್ರಲ್ಲಿ ಕೂಡ ಮೊದಲನೇ ಆಜ್ಞೆದಲ್ಲಿ ಬಂದ್ಬಿಡ್ತು. 2ನೇ ಆಜ್ಞೆ ತಗೊಂಡಾಗ ಇದೆಲ್ಲ ಬಂದ್ಬಿಡ್ತು. ಹೌದು, ನಾನು ನಿಜವಾಗ್ಲೂ ಪರನ ಪ್ರೀತಿ ಮಾಡ್ಬೇಕಾದ್ರೆ ಅವರ ವಸ್ತುಗಳನ್ನ ಕದಿಯೋದಕ್ಕೆ ಇಷ್ಟಪಡಲ್ಲ, ಅವ್ರನ್ನ ಸಾಯಿಸಕ್ಕೆ ಇಷ್ಟಪಡಲ್ಲ, ಅವ್ರ ಹತ್ರ ಸುಳ್ಳು ಹೇಳಕ್ಕೆ ಇಷ್ಟಪಡಲ್ಲ ಅಲ್ವಾ, ಅವ್ರ ವಸ್ತುಗಳನ್ನ ನಾನು ಆಸೆ ಪಡಲ್ಲ, ಇದೆಲ್ಲ ಬಂದ್ಬಿಡ್ತು. ಕರೆಕ್ಟ್, ಇದು ಕರೆಕ್ಟ್. ಇದನ್ನೇ ಅವ್ರಿಗೆ ಕೊಟ್ಬಿಟ್ಟಿದ್ರಲ್ಲ, ಅದೇ ಸೇಮ್ ನಮಗೂ ಕೊಟ್ಟಿದ್ರಾ? ನಮಗೆ ಕೊಟ್ಟಿರುವಂತ ಹೊಸ ಆಜ್ಞೆ ಏನು? ನಾವ್ ಇದೆರಡು ಫಾಲೋ ಮಾಡ್ಬೇಕು, ಜೊತೆಗೆ ಇನ್ನೊಂದು ಫಾಲೋ ಮಾಡ್ಬೇಕು. ಏನ್ ಮಾಡ್ಬೇಕಾಯ್ತು? ಹೋದ್ರಿ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದ್ಕೊಂಬನ್ನಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನೋಡಿದ್ರ, ಇಲ್ಲಿ ಒಂದು ಪಾಯಿಂಟ್ ಹೇಳ್ತಿದ್ರೆ, ಏನ್ ಹೇಳ್ತಿದ್ರೆ ನೋಡಿ, ನಾನು ನನ್ನ ತಂದೆ ಆಜ್ಞೆಗಳನ್ನ ಕೈಗೊಂಡು ಆತನ ಪ್ರೀತಿಯನ್ನು ಅನುಸರಿಸಿ ನಡೆದಿದ್ದೀನಿ. ಅಂದ್ರೆ ತಂದೆ ಏನ್ ಆಜ್ಞೆ ಕೊಟ್ಟಿದ್ರು ಯೇಸು ಕ್ರಿಸ್ತನಿಗೆ, ಅದನ್ನೇ ಮುಂದೆ ಹೇಳ್ತಾರೆ. ನನಗೆ ತಂದೆ ಒಂದು ಆಜ್ಞೆ ಕೊಟ್ಟಿದ್ರಪ್ಪ, ಆ ಆಜ್ಞೆನ ಕೈಗೊಂಡು ಆತನ ಪ್ರೀತಿಯಲ್ಲಿ ನಡೆದಿದ್ದೀನಿ. ನೀವು ಕೂಡ ಹಾಗೆ ಮಾಡ್ಬೇಕು. ನೀವು ಕೂಡ ಏನ್ ಮಾಡಿ, ನನ್ನ ಆಜ್ಞೆಗಳನ್ನ ಕೈಗೊಂಡು ನನ್ನ ಪ್ರೀತಿಯಲ್ಲಿ ನಡೀರಿ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ಆಜ್ಞೆ ಏನು? ಕಂಟಿನ್ಯೂ ಮಾಡಿ. ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಓಕೆ, ಕಂಟಿನ್ಯೂ ಮಾಡಿ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ನೋಡಿದ್ರ, ಆಜ್ಞೆ ಇದೆ 2, ಕರೆಕ್ಟ್. ಅದನ್ನ ಫಾಲೋ ಮಾಡ್ತೇನೆ. ಆದ್ರೆ ನಾನ್ ನಿಮ್ಗೆ ಹೊಸ ಆಜ್ಞೆನ ಕೊಡ್ತೀನಿ. ನಾನ್ ಕೊಡುವ ಆಜ್ಞೆ ಏನಪ್ಪಾ ಅಂದ್ರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕೆಂಬುದೇ ನಾನು ಕೊಡುವಂತ ಆಜ್ಞೆ ಆಗಿದೆ. ಮೆಮೊರಿ ಮಾಡ್ಕೊಳ್ರಿ, ಜ್ಞಾಪಕದಲ್ಲಿ ಇಟ್ಕೊಳ್ರಿ, ಬರ್ದಿಟ್ಕೊಳ್ರಿ, ಮೈಂಡ್ ಅಲ್ಲಿ ಇಟ್ಕೊಳ್ರಿ ಈ ವಾಕ್ಯವನ್ನ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವಂತ ಆಜ್ಞೆ ಆಗಿದೆ. ಕರೆಕ್ಟಾ? ಇಲ್ಲಿ ಆಜ್ಞೆ ಅನ್ನೋದೇನಪ್ಪ ಅಂದ್ರೆ ಪ್ರೀತಿ. ಕನ್ಫ್ಯೂಷನ್ ಮಾಡ್ಕೊಂಬರ್ರಿ. ಮತ್ತೆ ಇಲ್ಲಿ ನಮ್ಗೇನು ಆಜ್ಞೆ ಕೊಡಲಿಲ್ಲ ಬ್ರದರ್ ಅಂದ್ರೆ, ಪ್ರೀತಿ ಮಾಡೋದು ಒಂದು ಆಜ್ಞೆನೆ. ಪ್ರೀತಿ ಮಾಡ್ರಿ ಅಂತ ಹೇಳಿದಾರೆ ತಾನೆ. ನಾನು ನಿಮ್ಮನ್ನು ಪ್ರೀತಿಸುವ ಮೇರೆಗೆ. ಸೊ ದೇವ್ರ ಮಕ್ಕಳು, ಯಾರು ಕ್ರಿಸ್ತನ ಪ್ರೀತಿನ ನಾವು ಅರ್ಥ ಮಾಡ್ಕೊಂಡಿಲ್ವೋ, ಆಗ ನಾವು ಅದೇ ಪ್ರೀತಿನ ಇನ್ನೊಬ್ಬರಿಗೆ ತೋರ್ಸಕ್ಕಾಗುತ್ತಾ? ಆಗುತ್ತಾ? ಕ್ರಿಸ್ತನ ನಮ್ಮನ್ನ ಹೇಗೆ ಪ್ರೀತಿ ಮಾಡಿದ್ರು ಅನ್ನೋ ವಿಷಯ ನಮ್ಗೇನು ಅರ್ಥವಾಗಿಲ್ಲ ಅಂದ್ರೆ, ನಾವು ಇನ್ನೊಬ್ಬನ ಪ್ರೀತಿ ಮಾಡೋಂಥ ವಿಷಯ ನಮ್ಗೆ ಗೊತ್ತಾಗಲ್ಲ. ಪಾಸ್ ಓವರ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಸಬ್ಜೆಕ್ಟ್ ನ ಕೇಳಿದೀವಿ, ತುಂಬಾ ಪಾಠಗಳನ್ನ ಕೇಳಿದ್ವಿ, ತುಂಬಾ ಪಾಠಗಳನ್ನ ಕೇಳಿ ಏನ್ ಮಾಡಿದ್ವಿ, ಇದಕ್ಕೆ ಸಂಬಂಧಪಟ್ಟ ತುಂಬಾ ವಿಷಯನ ಕೇಳಿದ್ವಿ. ಅಲ್ಲೇ ಹಾಗೆ ಮರ್ತೋಗ್ಬಿಡ್ರಿ ಕ್ರಿಸ್ತನ ಪ್ರೀತಿ ಸರ. ಮರ್ತೋಗ್ಬಿಟ್ರೆ ಏನಾಗುತ್ತೋ ಗೊತ್ತಾ? ಮರ್ತೋದ್ರೆ ಏನೂ ಆಗಲ್ಲ. ನಾವಂತೂ ಇರ್ತೀವಿ, ನಾವು ಆ ಕರೆನ ಸರಿಯಾಗಿ ಓಡಕ್ಕಾಗಲ್ಲ, ಆ ಕರೆನ ಓಡಿ ಪೂರೈಸಕ್ಕಾಗಲ್ಲ, ಆ ಓಟವನ್ನು ಓಡಿ ನಾವು ಮುಗ್ಸಕ್ಕಾಗಲ್ಲ. ಹಾಗೆ ದೇವ್ರ ಮಕ್ಳು ಇದನ್ನ ನೆನ್ಪಿಟ್ಕೋಬೇಕು.
ಈಗ ನಾನು ಇಷ್ಟೊತ್ತು ಇದನ್ನ ಎಕ್ಸ್ಪ್ಲೇನ್ ಮಾಡೋಂತ ಅವಶ್ಯಕತೆ ಇಲ್ಲ, ನೀವು ಅದನ್ನ ಹೇಳ್ಬೇಕು. ನಮ್ಗೆ ಕೊಟ್ಟಿರುವಂತ ಆಜ್ಞೆ ಏನಪ್ಪಾ ಅಂದ್ರೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡ್ಬೇಕಾಗಿದೆ. ಇನ್ನೊಬ್ಬರಂದ್ರೆ ದೇವರ ಮಕ್ಕಳನ್ನ, ಎಲ್ರನ್ನು ಕೂಡ ಪ್ರೀತಿ ಮಾಡ್ಬೇಕು, ವಿಶೇಷವಾಗಿ ದೇವರ ಮಕ್ಕಳನ್ನ. ಎಲ್ರಿಗೂ ಇದೇ ಪ್ರೀತಿನ ತೋರಿಸ್ಬೇಕಂದ್ರೆ ಏನಪ್ಪ ಕ್ರಿಸ್ತನ ನಮ್ಮ ಮೇಲೆ ಇಟ್ಟಂತ ಪ್ರೀತಿ? ಏನ್ ಪ್ರೀತಿ ಇಟ್ರು? ನಾವು ಮಾಡದಿರೋಂತ ತಪ್ಪಿಗೆ ಏನ್ ಮಾಡಿದ್ರು? ಆತ ನಮಗೋಸ್ಕರ ಶಿಕ್ಷೆನ ಅನುಭವಿಸಿದ್ರು. ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಗೆ ನಾವು ಏನೋ ಅವ್ರಿಗೆ ಉಪಕಾರ ಮಾಡದಿದ್ರು ನಮಗೆ ಉಪಕಾರ ಮಾಡಕ್ ಬಂದ್ರು. ನಾವು ಆತನಿಗೆ ಅಪಕಾರ ಮಾಡಿದ್ರು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಡಕ್ ಬಂದ್ರು. ನಾವು ಕೆಟ್ಟವರಾಗಿದ್ರು ನಮಗೋಸ್ಕರ ಪ್ರಾಣವನ್ನ ಕೊಟ್ರು. ನಾವು ಒಳ್ಳೆಯವರಾಗಿದ್ದೀವಿ ಅಂತಲ್ಲ. ಈಗ ನಮ್ಮಲ್ಲಿ ಯಾವ ರೀತಿ ಪ್ರೀತಿಗಳಿದೆ, ನಾವು ನಮ್ಮನ್ನೇ ಚೆಕ್ ಮಾಡ್ಕೊಳ್ಳಿ. ನಾನೇ ಈಗ ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಪ್ರಶ್ನೆ ಹಾಕೊಳ್ರಿ ಎಲ್ರಿಗೂ. ನಾನು ಈ ಸಿಸ್ಟರ್ನ, ಈ ಬ್ರದರ್ನ ತುಂಬಾ ಪ್ರೀತಿ ಮಾಡ್ತೀನಪ್ಪ. ಏನಿರ್ಬೋದು ಉದ್ದೇಶ? ಕಾರಣ ಅವ್ರೇನೋ ನನಗೆ ಒಳ್ಳೇದ್ ಮಾಡ್ತಾ ಇದಾರೆ, ಅಲ್ಲ ಅವ್ರೇನೋ ನನಗೆ ಏನ್ ಮಾಡ್ತಿದಾರೆ, ಏನೋ ಸಹಾಯ ಏನೋ ಇರ್ಬೋದಾ? ಈ ರೀತಿ ಪ್ರೀತಿನೇ ತೋರಿಸ್ತಾ ಇದೀನಿ ತಾನೆ ಇಲ್ಲಿವರೆಗೂ. ಒಬ್ಬ ಬ್ರದರ್ ಮೇಲೆ ನನ್ನ ಸ್ಪೆಷಲ್ ಪ್ರೀತಿ ಇದೆ ಅಂದ್ರೆ ಏನಿರ್ಬಹುದು ಕಾರಣ? ಪ್ರಶ್ನೆ ಮಾಡ್ಕೊಳ್ರಿ. ನಿಮ್ಮ ಕಣ್ಮುಂದೆ ಯಾರ್ಯಾರು ಬರ್ತಾರ ಯೋಚನೆ ಮಾಡ್ರಿ. ಯಾವ ಬ್ರದರ್ ಸಿಸ್ಟರ್ ಬರ್ತಾರ ಯೋಚನೆ ಮಾಡ್ರಿ. ಹಾಗಾದ್ರೆ ನೀವು ಅವ್ರಿಗೆ ಪ್ರೀತಿ ಮಾಡೋದಕ್ಕೆ ಕಾರಣ ಏನಿರ್ಬೋದು? ಇದೇ ಆಜ್ಞೆಯ ಮೇರೆಗೆ ಇದೆಯಾ ಪ್ರೀತಿ? ಇದೇ ಒಂದು ಆಜ್ಞೆಯ ಮೇರೆಗೆ ಆ ಪ್ರೀತಿ ಇದೆ. ಕ್ರಿಸ್ತನ ಕೊಡಂತ ಆಜ್ಞೆಯ ಮೇರೆಗೆ ನಾನು ಪ್ರೀತಿ ತೋರಿಸ್ತಾ ಇದೀನಾ? ಇಲ್ಲ, ಅವ್ರು ನನಗೇನೋ ಉಪಕಾರ ಮಾಡಿದ್ರೆ ಅದಕ್ಕೋಸ್ಕರ ಮಾಡ್ತಾ ಇದೀನಾ? ಏಸು ಕ್ರಿಸ್ತನ್ ತೋರಿಸಿದಂಗ ಅವ್ರು ಏನೋ ಮಾಡ್ತಾ ಇದ್ರು ಅವ್ರಿಗೆ ಪ್ರೀತಿ ತೋರಿಸ್ತಾ ಇದೀನಾ? ಕೆಲವೊಂದ್ ಟೈಮಲ್ಲಿ ಕೆಲವೊಬ್ಬರನ್ನ ನಮ್ಗೆ ಏನು ಸಹಾಯ ಇಲ್ಲ, ಬಟ್ ಅದ್ರ ಪ್ರೀತಿ ತೋರಿಸ್ತಾ ಇರ್ತೀವಿ. ಕರೆಕ್ಟ್, ದೇವ್ರ ಮಕ್ಳು ನೀವೆಲ್ಲ ತೋರಿಸ್ತಾ ಇದ್ರ. ಅವ್ರಿಂದ ನಮ್ಗೆ ಏನು ಆದ್ರೆ ಹೆಂಗಿರುತ್ತೆ ಅಂದ್ರೆ, ನಮ್ಮ ಮೈಂಡ್ ಇವತ್ತು ನಾನು ಪ್ರೀತಿ ತೋರಿಸಿದ್ರೆ ನಾಳೆ ಅವ್ರ ಕಡೆ ನನಗೇನೋ ಪ್ರೀತಿ ತೋರಿಸ್ತಾರ ಅವ್ರಂತ. ಕೆಲವು ಮೈಂಡ್ ಹೆಂಗಿರುತ್ತೆ ಅಂದ್ರೆ, ಅವ್ರು ನನ್ ಪ್ರೀತಿ ತೋರಿಸಿದಾರೆ ಅದಕ್ಕೆ ನಾನು ಪ್ರೀತಿ ತೋರಿಸ್ತಿದ್ದೀನಿ ಅಂತ. ಇನ್ ಕೆಲವ್ರ ಮೈಂಡ್ ಹೆಂಗಿರುತ್ತೆ ಅಂದ್ರೆ, ಏನು ಪ್ರೀತಿ ತೋರಿಸ್ತಾ ಇಲ್ಲ ಅವರು, ಆದ್ರೆ ನಾನು ಪ್ರೀತಿ ತೋರಿಸ್ತಾ ಇದ್ದೀನಿ. ಆದ್ರೆ ನಾಳೆ ಒಂದಿನ ಅವ್ರು ನನಗೆ ಪ್ರೀತಿ ತೋರಿಸ್ತಾ ಇಲ್ವಾ, ಅದಕ್ಕೆ ಇವತ್ತು ನಾನು ಪ್ರೀತಿ ತೋರಿಸ್ತಾ ಇದ್ದೀನಿ ಅಂತ. ಆದ್ರೆ ಸಮಯ ಸಂದರ್ಭ ಬಂದಾಗ ಅವ್ರ ಕಡೆಯಲ್ಲಿ ಕೆಲವೊಂದು ಪ್ರೀತಿನ ಎದುರು ನೋಡ್ತೀವಿ. ಅದನ್ನೇನಾದ್ರೂ ಅವ್ರು ತೋರಿಸದೆ ಹೋಗ್ಬಿಟ್ರೆ ಮುಗಿತ್ ಕತೆ ಅಲ್ಲಿಗೆ. ಏನಾಗುತ್ತೆ ಹೇಳಿ? ಏನಾಗುತ್ತೆ ಹೇಳಿ? ನಾನ್ ಎಷ್ಟು ಪ್ರೀತಿ ತೋರಿಸ್ದೆ ಆ ಬ್ರದರ್ಗೆ, ಸಿಸ್ಟರ್ಗೆ, ಎಷ್ಟೆಲ್ಲ ಸಹಾಯ ಮಾಡ್ದೆ. ಹೆಂಗ್ ಮಾಡ್ಬಿಟ್ರು ಗೊತ್ತಾ? ಊರಲ್ಲಿ ಹೇಳ್ಕೊಂಡ್ ಬರ್ತೀವಿ, ಸಹೋದರ ಸಹೋದರಿ ಹತ್ರ ಹೇಳ್ಕೊಂಡ್ ಬರ್ತೀವಿ ಮಾತಾಡ್ಕೊಂಡು. ನಾನು ಎಷ್ಟು ಮಾಡಿದೀನಿ ಅವ್ರಿಗೆ, ಅವ್ರು ಹಿಂಗ್ ಮಾಡ್ಬಿಟ್ರು ಗೊತ್ತಾ? ಅಂದ್ರೆ ಏನ್ ಪ್ರೀತಿ ತೋರಿಸಿದ್ವಿ ಇವಾಗ ನೀವು? ಈ ರೀತಿ ಮಾತೆಲ್ಲ ಬಂತು. ಇಲ್ಲ ಅವ್ರ ಮೇಲೆ ದ್ವೇಷವನ್ನು ತೋರಿಸ್ಕೊಂಡು ಅವ್ರ ಹತ್ರ ಮಾತಾಡೋದನ್ನ ನೀವು ಬಿಟ್ಬಿಟ್ಟಿದ್ದೀರಾ, ಅವ್ರಲ್ಲಿ ನಿಜವಾದ ಪ್ರೀತಿ ತೋರ್ಸೋದನ್ನ ಬಿಟ್ಬಿಟ್ಟಿದ್ರೆ ಅಂದ್ರೆ ಏನ್ ಪ್ರೀತಿ ತೋರಿಸಿದ್ರ ಹಂಗಾದ್ರೆ? ಈಗ ಕ್ರಿಸ್ತನ ಪ್ರೀತಿ ಅಂತೂ ತೋರಿಸಿಲ್ಲ, ನಿಮ್ಮ ಪ್ರೀತಿನ ತೋರಿಸಿದ್ರ. ಅದಕ್ಕೆ ಆಜ್ಞೆನ ಅರ್ಥ ಮಾಡ್ಕೊಳ್ರಿ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಇನ್ನೊಬ್ಬನ ಪ್ರೀತಿ ಮಾಡ್ಬೇಕು. ನೀವು ಪ್ರೀತಿಸುವ ರೀತಿಯಲ್ಲಿ ಪ್ರೀತಿ ಮಾಡ್ಬೇಡ್ರಿ. ನಿಮ್ಮ ಪ್ರೀತಿ ಯಾವ ತರ ಅಂತ ನನಗ್ ಗೊತ್ತು. ನಿಮ್ಮ ಪ್ರೀತಿ ಯಾವ ತರ? ನಿಮ್ಗೆ ಒಳ್ಳೇದ್ ಮಾಡಿದ್ರೆ ನೀವ್ ಮಾಡ್ತೀರಾ, ಇಲ್ಲ ಒಳ್ಳೇದ್ ಮಾಡ್ತೀರಾ ಅಂತ ಭಾವನೆಯಲ್ಲಿ ಮಾಡ್ತೀರಾ. ಆ ಪ್ರೀತಿ ಬೇಡ. ಅವ್ರು ಒಳ್ಳೇದ್ ಮಾಡ್ತಾರೋ ಮಾಡಲ್ವೋ ನೀವು ಪ್ರೀತಿನ ತೋರಿಸ್ರಿ. ಆ ರೀತಿ ಪ್ರೀತಿ ತೋರ್ಸದೆ ನನ್ನ ಆಜ್ಞೆ. ಏನದು ಆಜ್ಞೆ? ಆಜ್ಞೆ ಅಂದ್ರೆ ಏನು? ಆಜ್ಞೆ ಅಂದ್ರೆ ಅದನ್ನ ನೆರವೇರಿಸಿದ್ರೆ ಏನೋ ಪ್ರತಿಫಲ ಇದೆ, ನೆರವೇರಿಸದೇ ಇದ್ರೆ ಏನೋ ದಂಡನೆ ಇದೆ. ಕರೆಕ್ಟಾ ಕ್ರಿಸ್ತನ ಪ್ರೀತಿಯ ಸಹೋದರರೇ? ನಾನು ಹೇಳ್ತಾರಾದ್ರೆ ಏನೋ ತಪ್ಪಿದ್ಯಾ? ಅರ್ಥ ಆಗ್ತಿದೆ ನಿಮ್ಗೆ? ಓಕೆ. ಈಗ ಆಜ್ಞೆನ ದೇವ್ರು ನಮ್ಗೆ ಕಡ್ಡಾಯವಾಗಿ ಕೊಟ್ಟಿದಾರಾ? ನೋಡಿ, ಅದನ್ನೇ ಅಲ್ಲ ಮೇನ್ ಪಾಯಿಂಟ್ ನಾವು ಅರ್ಥ ಕಡ್ಡಾಯವಾಗಿ ಕೊಟ್ಟಿದಾರಾ? ಕಡ್ಡಾಯ ಯಾರು ಗೊತ್ತಾ ಇರೋದು? ಧರ್ಮಶಾಸ್ತ್ರದ ಹುಟ್ಟುವಂತ ಪ್ರತಿಯೊಬ್ಬ ಮಗುಗೆ ತಾಯಿ ಹೊಟ್ಟೆಯಿಂದ ಹುಟ್ಟಬೇಕಾದ್ರೆ ಅದಕ್ಕೆ ಕಡ್ಡಾಯ ಆಗ್ಬಿಡುತ್ತೆ. ಯಾಕೆ ಗೊತ್ತಾ? ನೀನು ಯಹೂದ್ಯರ ಒಳಗಡೆ ಉಟ್ಕೊಂಡ್ಬಿಟ್ಟಿದ್ಯಾ, ಧರ್ಮಶಾಸ್ತ್ರ ಅಧೀನವಾಗಿ ಉಟ್ಕೊಂಡ್ಬಿಟ್ಟಿದ್ಯಾ. ನೀನು ಬೇಡ ಅಂದ್ರೂ ಬೇಕು ಅಂದ್ರೆ ಧರ್ಮಶಾಸ್ತ್ರನ ಫಾಲೋ ಮಾಡ್ಲೇಬೇಕು. ಕರೆಕ್ಟಾ? ಯಹೂದ್ಯರಂದ್ರೆ ಧರ್ಮಶಾಸ್ತ್ರ ಅಧೀನರಾಗಿ ಹುಟ್ಟಿದಂತ ಪ್ರತಿಯೊಬ್ಬ ಮಗುವಿಗೂ ಕಡ್ಡಾಯ. ಬಿಕಾಸ್ ನೀನು ಹುಟ್ಟಿರೋದ ಅಲ್ಲ ಒಳಗಡೆನೆ, ಧರ್ಮಶಾಸ್ತ್ರ ಒಳಗಡೆನೆ ನಿನ್ ಕಡ್ಡಾಯ. ನಮ್ಗೇನಾದ್ರೂ ಕಡ್ಡಾಯ ಆಯ್ತಾ? ಹುಟ್ಬೇಕಾದ್ರೆ ಕಡ್ಡಾಯ ಆಯ್ತಾ? ಇರ್ಲಿಲ್ಲ. ಕರೆಕ್ಟಾ? ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವೇ ವಾಲಂಟ್ರಿಯಾಗಿ ಮನಪೂರ್ವಕವಾಗಿ ದೇವರೇ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ಕೂಡ ಏನ್ ಮಾಡ್ತೀವಿ? ಬೇರೆಯವ್ರನ್ನ ಪ್ರೀತಿ ಮಾಡ್ತೀವಿ. ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನ ಪಾಪಗಳನ್ನ ಕ್ಷಮಿಸಿದ ಮೇರೆಗೆ ನಾನು ಕೂಡ ಏನ್ ಮಾಡ್ತೀನಿ? ಎಲ್ಲ ತಪ್ಪಗಳನ್ನ ಕ್ಷಮಿಸ್ತೀನಿ. ನನ್ನ ಮೇಲೆ ಪ್ರೀತಿ ಇಟ್ಟು ಪ್ರಾಣವನ್ನ ಕೊಟ್ಟ ಹಾಗೆ ನನ್ನ ಸಹೋದರಗೋಸ್ಕರ ಪ್ರಾಣವನ್ನ ಕೊಡ್ತೀನಿ ಅಂತ ಒಡಂಬಡಿಕೆ ಮಾಡ್ಕೊಂಡಿರೋದು ಯಾರು? ಕಡ್ಡಾಯವಾಗಿ ದೇವ್ರು ಮಾಡಕ್ ಹೇಳಿದ್ರ? ಇಲ್ಲಪ್ಪ. ಮಾಡಂಗಿದ್ರೆ ಮಾಡ್ರಿ, ಮಾಡಿದ್ರೆ ಬಿಟ್ರಿ. ಹಿಂಗೆ ತಾನೇ ಇರೋದು ವಾಕ್ಯ. ವಾಕ್ಯ ಹಿಂಗೆ ತಾನೇ ಇರೋದು. ಒಬ್ಬನು ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ತನ್ನನ್ನು ನಿರಾಕರಿಸಿ ನನ್ನ ಶಿಲುಬೆಯನ್ನು ಹೊತ್ಕೊಂಡು ಬರ್ಲಿ. ಬರೋದಕ್ಕೆ ಮನಸ್ಸಿದ್ರೆ ಅಂತ ತಾನೇ ಹೇಳ್ತಾ ಇರೋದು. ಕರೆಕ್ಟಾ? ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮಾಡ್ತೀನಿ ಅಂತ ಬಂದ್ಬಿಟ್ ಮೇಲೆ
ನಾವು ಮಾಡದೇ ಇರೋರ್ಗೆ ಏನೂ ಇಲ್ಲ ನಮ್ಮ ಮೇಲೆ. ಚೆನ್ನಾಗಿ ನೆನ್ಪು ಮಾಡ್ಕೊಬೇಕು. ಮಾಡ್ತೀನಿ ದೇವರೇ ಮಾಡ್ತೀನಿ ಅಂತ ನಾವೇ ವಾಲಂಟಿಯರ್ ಬಂದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ? ನೆರವೇರಿಸಲೇಬೇಕು. ಒಡಂಬಡಿಕೆ ಮಾಡ್ಕೊಂಡಿರುವಂತ ನನಗೂ ನಿಮಗೂ ನಮ್ಮೆಲ್ರಿಗೂ ಇದು ಅನ್ವಯ ಮಾಡ್ಲೇಬೇಕು. ಯಾವ ಆಜ್ಞೆ? ನಾನು ನಿಮ್ಮನ್ನು ಪ್ರೀತಿಸಿದ ಮೇಲೆಗೆ ನೀವು ಬೇರೆಯವ್ರನ್ನ ಪ್ರೀತಿ ಮಾಡಿ. ಈಗ ಪಾಯಿಂಟ್ಗೆ ಬರ್ತಾ ಇದೀವಿ ನೋಡಿ. ಏನ್ ಪಾಯಿಂಟು? ಇದೇ ರೀ ಜಜ್ಮೆಂಟ್. ನಮ್ಗೆ ನಮ್ಮ ಜಜ್ಮೆಂಟ್ ಯಾವ ರೀತಿ ಮಾಡ್ತಾರಂದ್ರೆ, ನೀವು ಯಾವುದು ಮಾಡ್ತೀವಿ ಅಂತ ಒಪ್ಕೊಂಡು ನೀವು ಒಡಂಬಡಿಕೆ ಮಾಡ್ಕೊಂಡಿದ್ರೋ ಅದನ್ನ ಎಷ್ಟರ ಮಟ್ಟಿಗೆ ಮಾಡಿದೀವಿ, ಯಾಕೆ ಮಾಡಿಲ್ಲ, ಹೇಗ್ ಮಾಡಿದಿರಾ ಆಗ್ತಿದೆ ಜಜ್ಮೆಂಟು. ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆ ನ್ಯಾಯ ವಿಚಾರಣೆ ದಿನ ಅಂತ ಇಲ್ಲಿ ಬಂದಿದೆ. ದೇವ್ರು ನಮಗೆ ಯಾವ ರೀತಿ ಜಜ್ಮೆಂಟ್ ಮಾಡ್ತಂತ ಫಸ್ಟ್ ತಿಳ್ಕೊಳ್ಳೋಣ. ಲೋಕದ ಜಜ್ಮೆಂಟ್ ಬಗ್ಗೆ ತಿಳ್ಕೊಂಡು ನಾವು ಒಳ್ಳೆ ವಿಷಯಗಳನ್ನ ಮಾಡ್ಬೋದು, ಆದ್ರೆ ಅದು ಈಗ ಅಷ್ಟು ಮುಖ್ಯವಾದ ಅವಶ್ಯಕತೆ ಇಲ್ಲ. ಮೊದಲನೇ ಭಾಗ ಅಲ್ಲ ಅದು. ಮೊದಲನೇ ಜಜ್ಮೆಂಟ್ ನನಗ್ ಯಾವ ರೀತಿ ಜಜ್ಮೆಂಟ್ ನಡೆಯುತ್ತೆ, ಕರೆಕ್ಟಾ? ದೇವ್ರೆ ಅವನ್ ತಪ್ಪು ಮಾಡ್ತಾ ಇದ್ದಾನೆ, ಈ ಬ್ರದರ್ ಇಷ್ಟು ತಪ್ಪು ಮಾಡ್ತಾ ಇದಾರೆ, ಪ್ರಪಂಚ ಹಿಂಗ್ ಹಾಳಾಗ್ತಿದ್ಯಲ್ಲ, ಇವ್ರು ಹಿಂಗೆಲ್ಲಾ ಮಾಡ್ತಾ ಇದ್ರಲ್ಲ ಅನ್ಯಾಯ, ಅವ್ರು ಯಾಕೆ ಇಷ್ಟು ಕೆಟ್ಟದಾಗಿ ನಡ್ಕೊಳ್ತಾರೆ ಅಂತ ಹೇಳದ್ ಬಿಟ್ಬಿಟ್ಟು ದೇವ್ರು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡೋಣ. ಅದೆಲ್ಲ ಇಡ್ಲಪ್ಪ, ನೀನೇನ್ ಮಾಡ್ತಾ ಇದೀಯಾ, ನೀನ್ ಏನ್ ಮಾಡ್ತಾ ಇದೀಯಾ? ಅವ್ರನ್ನ ತೀರ್ಪು ಮಾಡೋಂತ ಕೆಲಸ ನಾನು ನಿನ್ ಕೊಟ್ಟಿದ್ದೀನ? ಅವ್ರು ಕೆಟ್ಟೋದ್ರೆ ಒಳ್ಳೆಯವರಾಗಿದ್ರೆ ನನಗ್ ಜವಾಬ್ದಾರಿ. ಅವ್ರು ಬಿದ್ರು ಹೆದ್ರು ನಾನು ಅದಕ್ಕೆ ಇದೀನಿ. ನಿನ್ ಕೆಲ್ಸ ಏನಿತ್ತು? ನಿನ್ನ ನ್ಯಾಯ ವಿಚಾರಣೆ ಮಾಡ್ಕೊಳ್ತಾ ಇದೀಯಾ? ನೀನು ಯಾವ ಒಂದು ಆಜ್ಞೆಗೆ ಒಡಂಬಡಿಕೆ ಮಾಡ್ಕೊಂಡಿದ್ಯೋ ಅದೇ ಆಜ್ಞೆ ಪ್ರಕಾರ ನಡ್ಕೊಳ್ತಾ ಇದೀಯಾ ಇಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಪ್ಪ. ಯಾಕೆ ಗೊತ್ತಾ? ನನ್ನ ಪ್ರೀತಿಯ ಮಗನೇ ಮಗಳೇ, ಅವರಿಗೆ ಜಡ್ಜ್ಮೆಂಟ್ ಆಗೋಕ್ಕಿಂತ ಮೊದಲು ನಾನು ನಿಮ್ಮನ್ನ ಜಡ್ಜ್ಮೆಂಟ್ ಮಾಡ್ತೀನಿ ಅಂತ ದೇವರು ಸಭೆಗೆ ಹೇಳ್ತಾ ಇದಾರೆ. ಇನ್ನು ಈಗ ಹೇಳಿದ್ವಲ್ಲ ನಾವು, ದೇವರ ನ್ಯಾಯ ತೀರ್ಪು ದೇವರ ಮನೆಯಲ್ಲಿ ಶುರುವಾಗುತ್ತೆ. ಈ ಪ್ರಪಂಚ ವೈಟಿಂಗ್ ಗಳಿದೆ ಕ್ರಿಸ್ತನ ಪ್ರೀತಿ ಸಹೋದರ, ಕಾಯ್ತಾ ಇದೆ. ಏನೋ ಯಾವಾಗಪ್ಪ ನಿಮ್ಮ ಜಡ್ಜ್ಮೆಂಟ್ ಪೂರೈಸಿ ದೇವ್ರು ನಿಮ್ಗೆ ನ್ಯಾಯ ತೀರ್ಪು ಕೊಟ್ಟು ಇಷ್ಟೆಲ್ಲ ಮಾತಾಡ್ತಿದ್ರ, ಇಷ್ಟೆಲ್ಲ ಒಳ್ಳೆಯವರ ನಡ್ಕೊಳ್ತಿದ್ರ ಕ್ರೈಸ್ತರು. ನೀವು ಹೇಳ್ತಾ ಇದ್ರೆ ಕರೆಕ್ಟ್ ಇರ್ಬೋದು, ಒಂದ್ ವೇಳೆ ನೀವು ಇಡೀ ಲೋಕಕ್ಕೆ ರಕ್ಷಣೆ ಕೊಡುವಂತ ರಕ್ಷಕರಾಗಿರ್ಬೋದು, ಓಕೆ ಒಪ್ಕೊಳ್ತೀವಿ. ನನ್ ಕೈಯಲ್ಲಂತೂ ಓಡಕ್ ಆಗ್ತಿಲ್ಲ, ನಾವು ಪಾಪಿಗಳಾಗಿದೀವಿ. ಆದ್ರೆ ನೀವೆಲ್ಲ ಪ್ರಕಾರ ಸಭೆ ಅಂತ ಓಟ ಓಡಿ ಮುಗಿಸಿದ್ಮೇಲೆ, ಸಭೆ ಅನ್ನೋಂತ ಓಟ ಓಡಿ ಮುಗಿಸಿದ್ಮೇಲೆನೆ ನಮ್ಗೆ ರಕ್ಷಣೆ ಅಂತ ಹೇಳ್ತಾ ಇದ್ದೀರಾ. ಆಯ್ತಪ್ಪ, ಆಯ್ತು, ನೀವು ಓಡ್ತಾ ಇದ್ದೀರಾ ಅಂದ್ಮೇಲೆ ನಿಮಗೆ ಯಾವಾಗ ನ್ಯಾಯ ತೀರ್ಪಾಗುತ್ತೆ? ಆ ನ್ಯಾಯ ತೀರ್ಪಿನಲ್ಲಿ ನೀವು ಒಳ್ಳೆಯವರಾಗಿ ನಡ್ಕೊಂಡಿದ್ದೀರಾ, ನೀವು ಮಾಡೋ ಒಡಂಬಡಿಕೆ ಪ್ರಕರಣ ನಡ್ಕೊಂಡಿದಂತ ನಿಮ್ಗೆ ಯಾವಾಗ ತೀರ್ಪಾಗುತ್ತೆ? ಆ ತೀರ್ಪಾದ್ಮೇಲೆ ನೀವು ದೇವ್ರ ಮಕ್ಳು ಯಾವಾಗ ಆಗ್ತೀರಾ? ಯಾಕಂದ್ರೆ ಆ ದೇವ್ರ ಮಕ್ಳು ಅಂತ ಸ್ಥಾನವನ್ನ ನೀವು ಪಡ್ಕೊಂಡ್ಮೇಲೆ ನಮಗೆ ಬಿಡುಗಡೆ ಇದೆಯಲ್ಲ, ಯಾವಾಗ ಅಂತ ಪ್ರಶ್ನೆ ಕೇಳ್ತಾ ಇದೆ. ಯಾವುದೋ ಪ್ರಪಂಚ ಏನಂತ ನಮ್ಮನ್ನ ನೋಡಿ ಕೇಳ್ತಾ ಇದೆ ಈ ಪ್ರಶ್ನೆ. ನೀವು ಓಡಿ ಮುಗಿಸಿರ್ತಾನೆ ನಮ್ಗೆ, ನಿಮ್ ನ್ಯಾಯ ತೀರ್ಪು ಮುಗಿದಿರ್ತಾನೆ ನಮ್ಗೆ. ನಮ್ ನ್ಯಾಯ ತೀರ್ಪು ಬಗ್ಗೆ ಯಾಕೆ ನೋಡ್ತಾ ಇದೀರಾ? ನೀವು ಓಡ್ ಮುಗಿಸ್ರಿ, ನಮ್ಗೆ ನ್ಯಾಯ ತೀರ್ಪು ಆಗುತ್ತೆ, ನಮ್ಗೆ ದೇವ್ರ ಪುನರ್ತನ ಕೊಡ್ತಾರೆ. ಇಡುಬಳಿಯ ಒಂದು ವಾಕ್ಯದ ಪ್ರಕಾರವಾಗಿ ಎಲ್ಲರೂ ರಕ್ಷಣೆ ಹೊಂದುವುದು, ಸತ್ಯದ ಜ್ಞಾನವನ್ನು ಬರುವುದು ದೇವರ ಚಿತ್ತವಾಗಿದೆ ಅನ್ನೋ ವಿಷಯ. ಎಲ್ಲರೂ ರಕ್ಷಣೆ ಹೊಂದುವುದಂದ್ರೆ ಎಲ್ಲರೂ ಪುನರುತ್ಥಾನವಾಗಿ ಬಂದು 1000 ವರ್ಷ ಅಲ್ಬೇಕ್ರಿ ಸತ್ಯವನ್ನು ನೀತಿಯನ್ನು ಕಲ್ತ್ಕೊಳ್ಳುವಂತ ವಿಷಯ. ನೀವು ಓಟ ಓಡಿ ಮುಗಿಸಿದ ಮೇಲೆ ತಾನೇ. ನೀವು ಇಲ್ಲ ಅಂದ್ರೆ ನಮ್ಗೆ ಎಲ್ಲಿದೆ? ಅದನ್ನ ನೋಡಿ ಫಸ್ಟ್, ನಿಮ್ಮ ನ್ಯಾಯ ತೀರ್ಪು ನೋಡ್ರಿ ಅಂತ ಪ್ರಪಂಚ ಮಾತಾಡ್ದೇನೆ ಮಾತಾಡ್ತಿದೆ ನಮ್ಗೆ. ಇದೇ ವಿಷಯ ಪ್ರಪಂಚ ನಮ್ಗೆ ಹೇಳ್ಕೊಡ್ತಿದೆ, ಕರೆಕ್ಟ್ ಅಲ್ವಾ? ಹಾಗಿರ್ಬೇಕು ದೇವ್ರ ಮಕ್ಕಳು, ನಮ್ಮ ನ್ಯಾಯ ವಿಚಾರಣೆ ನಾವು ಮಾಡ್ಕೊಂಡಿರೋ ಒಡಂಬಡಿಕೆ ಪ್ರಕಾರ ಕ್ರಿಸ್ತನ ಕೊಟ್ಟಂತ ಆಜ್ಞೆಯ ಮೇರೆಗೆ ಇರುತ್ತೆ. ಸೊ ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಳ್ಳೋಣ. ಅದಕ್ಕೆ ಇಲ್ಲಿ ಮಾತಾಡ್ಬೇಕು ನೋಡಿ, ಈ ವಾಕ್ಯವನ್ನು ಹೇಳ್ತಾ ಇದ್ರೆ, ನಾವು ಸಾರ್ವ ಸುವಾರ್ತೆಯಲ್ಲಿ ಬೋಧಿಸುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಲೋಕಕ್ಕೆ 1000 ವರ್ಷ, ಹೌದು 1000 ವರ್ಷ ಆಳ್ವಿಕೆ ಶುರುವಾಯ್ತು. ಅವರ 1000 ವರ್ಷ ಆಳ್ವಿಕೆಯಲ್ಲಿ ಇರುವಂತ ಭಾಗ ಮುಂದೂಡಲ್ಪಟ್ಟಿದೆ, ಮುಂದೆ ಇದೆ. ನಮಗೆ ಈಗ್ಲೇ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಮನುಷ್ಯರ ಗುಟ್ಟುಗಳಂದ್ರೆ ಏನು? ಮನುಷ್ಯರ ಗುಟ್ಟುಗಳು ಅಂದ್ರೆ, ನನ್ನನ್ನ ನೋಡಕ್ಕೆ ನಿಮ್ಮ ಮುಂದೆ ಒಳ್ಳೆಯವನಾಗಿ ಕಾಣಿಸ್ಕೊಳ್ತಾ ಇದ್ದೀನಿ, ಆದ್ರೆ ನನ್ನ ಗುಟ್ಟು ರಟ್ಟಾಗುವುದು ಯಾವಾಗ? ದೇವರ ನ್ಯಾಯ ತೀರ್ಪಿನ ಮುಂದೆ. ನಿಮ್ಮ ಮುಂದೆ ನಾನು ತುಂಬಾ ಒಳ್ಳೆಯವನೇ, ನೋಡೋದಿಕ್ಕೆ ತುಂಬಾ ಒಳ್ಳೆ ಬ್ರದರು, ಒಳ್ಳೆ ರೀತಿ ನಡ್ಕೊಳ್ತಾ ಇದ್ದೀನಿ. ಯಾಕೆ? ನನಗೆ ಗೊತ್ತು ಪ್ರತಿಯೊಬ್ಬ ಸಹೋದರಿಯತೆ ಯಾವ ರೀತಿ ನಡ್ಕೊಂಡ್ರೆ ಅವ್ರು ನನ್ನ ಮೆಚ್ಚುತ್ತಾರೆ ಅಂತ ನನ್ಗೆ ಗೊತ್ತಿದೆ. ಆ ರೀತಿ ನಡ್ಕೊಳ್ಳೋದ್ರಿಂದ ಮೆಚ್ಚುವಂತ ರೀತಿಲಿ ಯಾವ ನಡ್ಕೊಬೇಕಂತ ಜ್ಞಾನ ದೇವ್ರು ಕೊಟ್ಬಿಟ್ಟಿದ್ದಾರೆ. ಆಯ್ತು, ಆದ್ರೆ ಆ ರೀತಿಯಾದಂತ ಒಂದು ಗುಣಗಳು ಹೃದಯದಿಂದ ಬಂತ, ಇಲ್ಲ ಬರೀ ತೋರಿಕೆಗೆ ಮಾತ್ರ ಬಂತ ಅನ್ನೋಂಥ ವಿಷಯ ಯಾವಾಗ, ಆ ಗುಟ್ಟು ಯಾವಾಗ ಗೊತ್ತಾಗುತ್ತೆ? ನ್ಯಾಯ ವಿಚಾರಣೆ ದಿನದಲ್ಲಿ. ಕರೆಕ್ಟ್ ಅಲ್ವಾ?
ನನಗೂ ಹಾಗೆ ನಿಮಗೂ ಹಾಗೆ. ಕ್ರಿಸ್ತನ ಪ್ರೀತಿಯ ಸರಸರಿರೆ, ಈಗ ವಿಷಯಕ್ಕೆ ಬರೋಣ. ನಮ್ಮ ನ್ಯಾಯ ವಿಚಾರಣೆಯಿಂದ ಬಗ್ಗೆ ನಾವು ತುಂಬಾ ಕಾಳಜಿ ವಹಿಸ್ಬೇಕಾಗಿದೆಯಲ್ಲ. ಹೌದು, ನಾವು ಕಾಳಜಿ ವಹಿಸ್ಬೇಕಾಗಿದೆ. ಯಾಕೆಂದ್ರೆ ನಮ್ಮನ್ನ ಮಾತ್ರ ಈಗ ನೋಡ್ತಾರೆ. ಎಲ್ಲರ ಕಣ್ಣು ನಮ್ಮ ಮೇಲೆ ಇದೆ. ಈಗ ಯೇಸು ಕ್ರಿಸ್ತನ ಕಣ್ಣು ನಮ್ಮ ಮೇಲೆ ಇದೆ, ದೂತರ ಕಣ್ಣು ನಮ್ಮ ಮೇಲೆ ಇದೆ, ಸೈತಾನನ ಕಣ್ಣು ನಮ್ಮ ಮೇಲೆ ಇದೆ. ಪ್ರಪಂಚ ನಮ್ಮನ್ನ ನೋಡ್ತಾ ಇದೆ. ಬರುವಂತ ದೊಡ್ಡ ಮಹಾ ಉಪದ್ರವಕ್ಕಿಂತ ಮೊದಲು ಸಭೆ ಓಟ ಮುಗಿಸ್ಬೇಕಂತ ಅವ್ರು ನಮ್ಮನ್ನ ನೋಡ್ತಾ ಇದೆ. ಅದೇಂಗ್ ಬ್ರದರ್ ನೋಡ್ತಾರೆ? ಅವ್ರಿಗೆ ಸತ್ಯನೇ ಗೊತ್ತಿಲ್ವಲ್ಲ. ಅವರು ನೋಡ್ತಾರ ಸತ್ಯದ ಪ್ರಕಾರ ಅಲ್ಲ. ಈ ಪ್ರಪಂಚದಲ್ಲಿ ದೇವರ ಉದ್ದೇಶದ ಪ್ರಕಾರ ಏನೋ ಒಂದು ವಿಷಯ ಅಡ್ಡಿ ಆಗ್ತಿದೆ, ಅದು ಮುಗಿದ್ರೆ ಮಾತ್ರ ನಮಗೆ ಒಳ್ಳೇದಾಗ್ಬೇಕು. ಅದೇನಂತ ಅವ್ರಿಗೂ ಗೊತ್ತಿಲ್ಲ. ಆವಾಗ ಒಂದಿನ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ, ನೀವೇನ ಅವರು, ನೀವು ಓಟ ಮುಗಿಸಿದ್ರೆ ನಮ್ಗೆ ರಕ್ಷಣೆ ಇರ್ತಿತ್ತಾ, ನೀವು ಓಡ್ಲಿಲ್ವಾ ಅನ್ನಂಥದ್ದು ಅವ್ರಿಗೆ ಗೊತ್ತಾಗುತ್ತೆ. ಆ ರೀತಿಯಾದ ಸಮಯ ಬರೋದಕ್ಕಿಂತ ಮೊದಲು ದೇವ್ರ ಮಕ್ಕಳು ನಮ್ಮನ್ನ ಬಗ್ಗೆ ಯೋಚನೆ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಕ್ರಿಸ್ತನು ಪ್ರೀತಿಸಿದ ಮೇರೆಗೆ ನಾನು ಎಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದೀನಾ? ಹೌದು, ಕ್ರಿಸ್ತನ ಪ್ರೀತಿ ಸರಸರಿರೆ, ಈ ಪ್ರೀತಿಗೆ ಒಂದು ಮುಖ್ಯವಾದ ವಿಷಯ ಗೊತ್ತಾ? ದೇವರ ಮಕ್ಕಳು ನಾವು ಸಹೋದರ ಸಹೋದರಿಗೆ ಪ್ರೀತಿ ಮಾಡ್ಬೇಕಾದ್ರೆ ಆ ಪ್ರೀತಿ ಯಾವ ವಿಷಯದ ಆಧಾರದ ಮೇಲೆ, ಯಾವ ಒಂದು ಸತ್ಯದ ಹಿನ್ನೆಲೆಯಲ್ಲಿ ಇರ್ಬೇಕು ಗೊತ್ತಾ? ಕ್ರಿಸ್ತನ ಹೇಳಿದಂತ ಆಜ್ಞೆಯ ಪ್ರಕಾರ ಇರ್ಬೇಕು. ಸರಿ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸಿಂಪಲ್ ನೋಡ್ರಿ. ದರಿದ್ರರು ಬಡತನದಲ್ಲಿ ಅಷ್ಟು ಮೋಸವಾದಂತ ಭಿಕ್ಷುಕ ರೀತಿಯಲ್ಲಿ ಇದ್ದಂತ ನಾವು, ದೇವರ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ಐಶ್ವರ್ಯವಾಗಿರ್ಬೋದು, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆ ದರಿದ್ರತೆ ಏನಪ್ಪಾ ಅಂದ್ರೆ ಪಾಪದಿಂದ ತುಂಬಿಕೊಂಡಿದ್ದವರು. ಕ್ರಿಸ್ತನಲ್ಲಿಗೆ ಬಂದಾಗ ನಮ್ಮ ಪಾಪ ಕ್ಷಮಿಸಲ್ಪಟ್ಟು ನಮಗೆ ದೇವ್ರ ಏನ್ ಮಾಡಿದ್ರು ಗೊತ್ತಾ? 1 ಕೋಟಿ ರೂಪಾಯಿ ಕೊಟ್ಬಿಟ್ರು ಎಲ್ಲರ ಕೈಯಲ್ಲಿ. 1 ಕೋಟಿ ರೂಪಾಯಿ ಅಂದ್ರೆ ಪಾಪ ಕ್ಷಮಾಪಣೆ, ಕೃಪೆ, ಪವಿತ್ರಾತ್ಮ, ಸತ್ಯ, ಸಹೋದರ ಐಕ್ಯತೆ ಎಲ್ಲವನ್ನು ಕೊಟ್ಬಿಟ್ರು. ಅರ್ಥವಾಗ ರೀತಿಯಲ್ಲಿ ಹೇಳ್ತೀನಿ, ಮನುಷ್ಯರ ಭಾಷೆಯಲ್ಲಿ ಮಾತಾಡಂತಾರೆ ರೀತಿಯಲ್ಲಿ ಮಾತಾಡ್ತೀನಿ. ಹೋಗ 1 ಕೋಟಿ ರೂಪಾಯಿ ಕೊಟ್ಮೇಲೆ ನಾನೇನ್ ಮಾಡಿದ್ದೀನಿ? ಯಾರಿಗೋ ಒಂದ್ಸರಿ ಈ 1 ಕೋಟಿ ರೂಪಾಯಲ್ಲಿ ಯಾರನ್ನೋ ಕ್ಷಮಿಸ್ತೀನಿ. ಏನಪ್ಪ ಹೆಂಗ್ ಕ್ಷಮಿಸ್ತೀನಿ? ಅವ್ರು ತಪ್ಪು ಮಾಡೋದು ಕ್ಷಮಿಸ್ತೀನಿ. ಎಷ್ಟು ಕೊಡ್ತೀನಿ? ಒಂದು 10,000 ರೂಪಾಯಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ರೈಟಾ? ಇನ್ಯಾರಿಗೂ ಏನ್ ಮಾಡ್ತೀನಿ? ಇನ್ಯಾರೋ ಒಂದು ಉಪಕಾರ ಮಾಡ್ಕೋಗಿ ಏನ್ ಮಾಡ್ತೀನಿ? ಅವ್ರಿಗೆ ಒಳ್ಳೆ ಮಾತನ್ನ ಮಾತಾಡ್ತೀನಿ, ಅವ್ರಿಗೊಂದು 10,000 ರೂಪಾಯಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಯಾರ್ ದುಡ್ಡು? ಯಾರ್ ದುಡ್ಡಿದು? ದೇವ್ರು ನಮ್ಗೆ ಕೊಟ್ಟಂತ ದುಡ್ಡು, ಕರೆಕ್ಟ್ ಅಲ್ವಾ? ಆ ದುಡ್ಡನ್ನ ನಾನು ನಂದಲ್ಲ ಅಂತ ಯಾವಾಗ ತಿಳ್ಕೊಂತೀನೋ, ಅವರು ಅದ್ರ ಬಗ್ಗೆ ಅದಕ್ಕೆ ವಿರುದ್ಧವಾಗಿ ನಾಳೆ ದಿವಸ ಅವ್ರೇನೋ ತಪ್ಪು ಮಾಡಿದಾಗ ನಾನು ಮನಸ್ಸಿಗೆ ಹಚ್ಕೊಳ್ಳಲ್ಲ. ಯಾಕೆ ಗೊತ್ತಾ? ದೇವ್ರು ನನ್ಗೆ 1 ಕೋಟಿ ರೂಪಾಯಿ ಕೊಟ್ಮೇಲೆ ನಾನು ನಿನ್ ಬೇರೆ 10,000 ರೂಪಾಯಿ ತನಕ ಕೊಟ್ಟೆ ಅಲ್ವಾ? ಅದೇನ್ ಮಾಡ್ತಾರೆ? ನಾವು ಬಿಟ್ಬಿಡ್ತೀವಿ. ಆದ್ರೆ ಆ ದುಡ್ಡು ನನ್ ದುಡ್ಡು ಅಂತ ನಾನು ಯಾವಾಗ ತಗೊಳ್ತೀನೋ, ನಾನೇನ್ ಮಾಡ್ತೀನಿ ಗೊತ್ತಾ? ಸರಿಯರೆ, ನಾನು ಈ ಒಂದು ಸಮಯದಲ್ಲಿ ಒಂದ್ ವಿಷಯವನ್ನ ಮಾಡ್ತೀನಿ. ಅವ್ರು ಮಾಡಿದಂತ ಪ್ರತಿಯೊಂದು ವಿಷಯಕ್ಕೆ ಏನ್ ಮಾಡ್ತೀನಿ ಗೊತ್ತಾ? ಯಾಕೆ ಈ ರೀತಿ ಮಾಡಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತೀನಿ. ಕಾರಣ, ನಾನು ಈ 1 ಕೋಟಿ ರೂಪಾಯಿನ ದೇವ್ರದಂತ ತಿಳ್ಕೊಂಡಿಲ್ಲ. ದೇವ್ರು ಹೇಳ್ತಾರೆ, ಕರ್ತನ ದೇವಸ್ಥಾನು, ದಯವಿಟ್ಟು ನಿಮ್ಮ ಹಣವನ್ನ, ನಿಮ್ಮ ವಿಷಯವನ್ನ ಅಲ್ಲಿ ಖರ್ಚು ಮಾಡ್ಬೇಡ್ರಿ. ನಾನ್ ಕೊಟ್ಟಿರೋ ದುಡ್ಡನ್ನೇ ಖರ್ಚು ಮಾಡ್ರಿ. ನಾನ್ ಕೊಟ್ಟಿರೋಂಥ ಪ್ರೀತಿನ ತೋರ್ಸ್ರಿ, ನಾನ್ ತೋರ್ಸಿದ ಕ್ಷಮಾಪಣೆ ತೋರ್ಸ್ರಿ. ಇಷ್ಟನ್ನೇ ಮಾಡ್ರಿ ಸಾಕು. ಆ ರೀತಿ ಮಾಡಿದ್ರೆ ಅವ್ರು ನಿಮ್ಗೆ ಕಷ್ಟಪಡಿಸಿದಾಗ ನೀವು ಏನ್ ಮಾಡಲ್ಲ, ದೊಡ್ಡದಾಗಿ ತಗೊಳಲ್ಲ. ಅವ್ರ ಮನಸ್ಸು ನೋಯಿದವ್ರು ಏನ್ ಮಾಡಲ್ಲ, ನೀವು ನಿಮ್ ಮನಸ್ಸಿಗೆ ಕಷ್ಟಪಡಲ್ಲ. ಇದೆಲ್ಲ ನೀವು ಸಗಿಸ್ಕೊಳ್ಳೋಂತ ಭಾವನೆ ಬರುತ್ತೆ. ಹೇಗ್ ಬರುತ್ತೆ? ಏಸು ಕ್ರಿಸ್ತನು ಕೊಟ್ಟು ಮಾಡಿದಂತ ಅಷ್ಟು ದೊಡ್ಡ ತ್ಯಾಗದಲ್ಲಿ ನಾನ್ ಮಾಡಿದ್ದು ಏನೂ ಇಲ್ಲಪ್ಪ ಅಂತ ಬರುತ್ತೆ. ಇಲ್ಲಾಂದ್ರೆ ಏನ್ ಬರುತ್ತೆ? ಏಸು ಕ್ರಿಸ್ತನು ಏನ್ ಮಾಡಿದ ವಿಷಯ ಬರಲ್ಲ, ನಾನ್ ಮಾಡಿದ್ದೆ ದೊಡ್ಡದಂತ ಬರುತ್ತೆ. ಇದೇ ದೇವರ ಮಕ್ಕಳು ತೋರಿಸುವಂತ ಪ್ರೀತಿ. ನಿಜವಾಗ ನಾವು ಈ ರೀತಿ ಪ್ರೀತಿ ತೋರಿಸ್ತಾ ಇದೀವ? ಇವತ್ತು ದೇವರ ಮಕ್ಕಳು ನಾವು ಕಷ್ಟವನ್ನ, ಒಳ್ಳೆಯದನ್ನ ಮಾಡಿ ಕೆಟ್ಟದನ್ನ ಅನುಭವಿಸಿ ಸಿದ್ಧರಾಗಿದ್ದೀವಾ? ಇಲ್ಲ ಕೆಟ್ಟದ್ರ ಬಂದಾಗ ಯಾಕೆ ಈ ರೀತಿ ಕೆಟ್ಟದಂತ ನಿರಾಶೆಗೊಳ್ತಾ ಇದೀವಾ? ಅದೇ ನೋಡೋದಲ್ಲ, ಬೇಸರಗೊಳ್ಳದೆ ಈ ರೀತಿ ಭಾವನೆಗಳನ್ನ ತೋರಿಸ್ತಾ ಇದೀವಾ? ಯೋಚನೆ ಮಾಡೋಣ. ಯಾಕೆಂದ್ರೆ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗೂ ಕೂಡ ಹೀಗೆ ಆಗುತ್ತೆ. ಕ್ರಿಸ್ತನ ಪ್ರೀತಿ ಸರಸರಿ, ನಮ್ಮ ವಿಚಾರಣೆಯಲ್ಲಿ ದೇವ್ರ ಏನ್ ಮಾಡ್ತಾರೆ? ಅಲ್ಲ, ನಾನು ನಿನ್ಗೆ 1 ಕೋಟಿ ರೂಪಾಯಿ ಕೊಟ್ಮೇಲೆ ನೀನು ಅವ್ರಿಗೆ 10,000 ರೂಪಾಯಿ ಯಾಕೆ ಕ್ಷಮಿಸಿಲ್ಲ ಅಂತ ಕೇಳ್ಬಿಡ್ತಾರೆ ಅಲ್ವಾ? ದೇವ್ರ ಮಕ್ಕಳು ಯಾವಾಗ ನಾನು ಹಣದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಹಣದ ಬಗ್ಗೆ ಮಾತಾಡ್ತಾ ಇಲ್ಲ, ಅರ್ಥವಾದ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಲ್ವಾ? ಹಣ ವಿಷಯ ಅಲ್ಲ ಇಲ್ಲಿ. ದೇವರು ನಮಗೆ ಕೊಡಿಸಿದ ಮಹಾಕೃಪೆಯಲ್ಲಿ ಒಂದು ಸ್ವಲ್ಪ ಭಾಗ ಕೆಲವರು ತೋರಿಸಿದೀವಿ, ಅದರ ಪ್ರತಿಫಲ ಅವ್ರು ತೋರಿಸದೇ ಇದ್ದಾಗ ಯಾಕೆ ಸಗಿಸ್ಕೊಳಕ್ ಆಗ್ತಿಲ್ಲ? ಪ್ರಶ್ನೆ ಕೇಳ್ಬಿಡ್ತೀವಿ ಅವರಿಗೆ, ನೀವ್ ಯಾಕೆ ಇದ್ ಮಾಡಿಲ್ಲ,
ನೀವ್ಯಾಕೆ ಅದ್ ಮಾಡಿಲ್ಲ, ನೀವ್ಯಾಕೆ ನನ್ಗೆ ಹಿಂಗ್ ಮಾಡಿದ್ರಿ? ಕ್ರಿಸ್ತನ ಪ್ರೀತಿ ಸಹೋದರರೇ, ನೀವು ಒಬ್ರಿಗೆ ಮಾಡಿದಂತ ಪ್ರತಿಫಲ ತಕ್ಕದಾಗಿ ಅವ್ರು ರಿಟರ್ನ್ ಮಾಡ್ಬಿಟ್ರೆ ಏನ್ ಡಿಫ್ರೆಂಟ್ ಇದೆ ಲೋಕಕ್ಕೂ ನಮಗೂ? ಅವ್ರು ಅದನ್ನ ಎದುರು ನೋಡ್ತಾರ ತಾನೆ, ಅವ್ರು ಅದೇ ಪ್ರಶ್ನೆ ಕೇಳ್ತಾರ ತಾನೆ. ಏನಂತ ಪ್ರಶ್ನೆ ಕೇಳ್ತಾರೆ? ನಾನು ಇಷ್ಟೆಲ್ಲ ಒಳ್ಳೇದ್ ಮಾಡ್ದೆ, ನೀನ್ ಯಾಕೆ ನಾನು ಕೆಟ್ಟದ್ ಮಾಡ್ತಾ? ಹಿಂಗೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ದೇವ್ರು ನಮ್ಮ ಹತ್ರ ಯಾವತ್ರ ಕೇಳಿದಾರ? ಯೇಸು ತಮ್ಮ ಕೇಳಿದಾರ? ಅದಕ್ಕೆ ನಾನು ನಿಮಗೆ ತೋರಿಸಿದ ಪ್ರೀತಿ ಪ್ರಕಾರ ತೋರಿಸ್ರಿ. ನೀವು ನನಗೆ ಏನು ಮಾಡದೇ ಇದ್ರು ನಾನು ನಿಮ್ಗೆ ಮಾಡಿದ್ದೀನಿ, ನೀವು ಕೂಡ ಮಾಡ್ರಿ. ಎಷ್ಟು ಜನ, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಇಲ್ಲೇ ಇದ್ದೀನಿ, ನಿಮ್ ಜೊತೆಗೆ ಇದ್ದೀನಿ. ಹೌದು, ನನಗೂ ಇದೇ ಪ್ರಶ್ನೆ ಇದೆ, ನಿಮ್ಗೂ ಕೂಡ ಅದೇ ಪ್ರಶ್ನೆ ಇದೆ. ಎಷ್ಟು ಜನ ನಾವು ಈ ರೀತಿ ಪ್ರೀತಿನ ತೋರಿಸುವಂತ ಒಂದು ಗುಣಗಳನ್ನ ಬೆಳೆಸ್ಕೊಳ್ತಾ ಇದ್ದೀವಿ? ಇಲ್ಲ ಪ್ರೀತಿ 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 ಅನ್ಕೊಂಡ್ಬಿಟ್ಟು ನಾವೇನೋ ಕಲ್ಪನೆ ಮಾಡ್ಕೊಂಡು ಮನುಷ್ಯನ ಅದೇ ಪ್ರೀತಿನ ತೋರಿಸ್ಕೊಂಡು ಅದನ್ನೇ ಪ್ರೀತಿ ಅಂತ ತಿಳ್ಕೊಂಡು ನಾನು ತುಂಬಾ ಪ್ರೀತಿನ ತೋರಿಸ್ತಾ ಇದೀನಿ ಅಂತ ಭಾವನೆನ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಯೋಚನೆ ಮಾಡೋಣ. ನ್ಯಾಯ ಒಂದು ವಿಚಾರಣೆ ದಿನದಲ್ಲಿ ನಾವು ಅವಮಾನಕ್ಕೆ ಗುರಿ ಆಗ್ತೀವಿ. ಸಿಂಪಲ್. ಈ ಅವಮಾನಕ್ಕೆ ಗುರಿ ಆಗೋದಂದ್ರೆ ಏನ್ ಗೊತ್ತಾ? ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಅಂದ್ರೆ, ಒಂದು ಡ್ರಾಯಿಂಗ್ ಕಾಂಪಿಟೇಷನ್, ಪೇಂಟ್ ಕಾಂಪಿಟೇಷನ್ ಇದೆ ಅಂತ ಇಟ್ಕೊಳ್ಳಿ. ಈಗ ನಾವು ನಮ್ಮ ಹೆಸರು ಇಟ್ಕೊಳ್ಳೋಣ. ನಾವು ಒಂದು ಎಕ್ಸ್ಪರ್ಟ್ ಪೇಂಟರ್ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನಾವೇನ್ ಮಾಡ್ತೀವಿ, ಬೇರೆಯವ್ರ ಡ್ರಾಯಿಂಗ್ ಬಗ್ಗೆ ಏನು ನೋಡಲ್ಲ. ಆದ್ರೆ ನಾವೇನ್ ಅರ್ಥ ಮಾಡ್ಕೊಂಡಿರ್ತೀವಿ, ನಮ್ ಡ್ರಾಯಿಂಗ್ಗೆ ಗ್ರೇಟ್ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ, ನಾವು ಯಾವಾಗ್ಲೂ ಆ ಡ್ರಾಯಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ ಡ್ರಾಯಿಂಗ್ ಏನ್ ಮಾಡ್ತಾ ಇರ್ತೀವಿ, ದೊಡ್ಡದು ಅಂದ್ಬಿಟ್ಟು ಬೇರೆ ಡ್ರಾಯಿಂಗ್ ಬಗ್ಗೆ ಏನ್ ಮಾಡಲ್ಲ. ಬೇರೆಯವ್ರು ಬರುವಂತ ಅವರು ಚಿತ್ರಕಲೆ ಅಂತ ಹೇಳ್ತಾರಲ್ವಾ, ಆ ಚಿತ್ರಕಲೆ ಬಗ್ಗೆ ಏನ್ ಮಾಡಲ್ಲ, ನಾವು ದೊಡ್ಡದಾಗಿ ತಗೊಳಲ್ಲ. ನಾವು ಅಷ್ಟೇ ತಿಳ್ಕೊಳ್ಳೋದು. ಏನ್ ತಿಳ್ಕೊಳ್ಳೋದು, ನಾನ್ ಡ್ರಾಯಿಂಗ್ ಬರೀತೀನಿ ಅಂದ್ರೆ ಖಂಡಿತ ನನಗೆ ಫಸ್ಟ್ ಪ್ರೈಸ್ ಬರುತ್ತೆ. ನಂತರ ಯಾರು ಡ್ರಾಯಿಂಗ್ ಬರೆಯಲ್ಲ, ಅಷ್ಟು ಕ್ಲೀನ್ ಆಗಿ ನಾನು ಪೇಂಟಿಂಗ್ ಮಾಡ್ತೀನಿ, ಚಿತ್ರಕಲೆ ಬಿಡಿಸ್ತೀನಿ ಅಂದ್ಬಿಟ್ಟು ತಿಳ್ಕೊಂಡು ನಾನ್ ಪಡಿಗೆ ಸೂಪರ್ ಡ್ರಾಯಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮಾಡ್ಕೊಂಡ್ಬಿಟ್ಮೇಲೆ ಇವಾಗ ಅನೌನ್ಸ್ಮೆಂಟ್ ಆಗ್ಬೇಕು, ಯಾರು ಚೆನ್ನಾಗಿ ಡ್ರಾಯಿಂಗ್ ಮಾಡಿದಾರೆ ಅಂದ್ಬಿಟ್ಟು. ನನ್ ಮೈಂಡಲ್ಲಿ ಹಂಗೆ ಇರುತ್ತೆ, ಫಸ್ಟ್ ಪ್ರೈಸ್ ಬಂದ್ರೆ ಈಗ ನೋಡು ನನಗೆ ಬರುತ್ತೆ, ನೋಡು ನಾನೇ ಬರ್ದಿರ ಅಂದ್ಬಿಟ್ಟು ಅಲ್ವಾ. ಫಸ್ಟ್ ಪ್ರೈಸ್ ಅನೌನ್ಸ್ ಮಾಡ್ಬೇಕಾದ್ರೆ ನನ್ನ ಹೆಸರು ಬದಲು ನಾನು ಈಗ ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರು ಗೆದ್ದಿರೋರು ಯಾರಪ್ಪ ಅಂದ್ರೆ ಅಂತ ಬೇರೆಯವ್ರ ಹೆಸರು ಅನೌನ್ಸ್ ಮಾಡಿದ್ರೆ ಹೆಂಗಿರುತ್ತೆ ನನ್ಗೆ? ಅದನ್ನೇ ಅವಮಾನಕ್ಕೆ ಗುರಿ ಆಗ್ಬೋದು. ನಾನ್ ತಿಳ್ಕೊಂಡಿದ್ದೀನಿ, ನಾನ್ ಪ್ರೀತಿ ತೋರಿಸಿದೀನಿ, ಸಖತ್ತಾಗಿ ಓಟ ಹೊಡ್ಬಿಟ್ಟಿದೀನಿ, ಚೆನ್ನಾಗಿ ನಡ್ಕೊಳ್ತಾ ಇದ್ದೆ, ದೇವ್ರನ್ನ ಮೆಚ್ಕೊಂಡ್ಬಿಡ್ತಾರೆ, ಸಭೆಯಾಗಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಏನ್ ಮಾಡ್ಕೊಂಡು ಹೋಗ್ಬಿಟ್ಟು ಕೊನೆಗೆ ದೇವ್ರು ನಿನ್ಗಿಲ್ಲ ಮೇಡಮ್, ನಿಮ್ಗಿಂತ ದೊಡ್ಡವರಲ್ಲಿ ಓಡಿದಾರೆ ನೋಡಿ, ಅವ್ರ ಗುಣ ನೋಡ್ರಿ ಅಂತ ಹೇಳ್ಬಿಟ್ರೆ ಅವಮಾನಕ್ಕೆ ಗುರಿ ಆಗ್ತಿತ್ತಾನೆ. ನಾವು ಆ ಭಾವನೆಯಲ್ಲಿ ಇಟ್ಕೊಂಡ್ಬಿಟ್ರಿ ಅವಮಾನ ಗುರಿ ಆಗ್ಬಿಡ್ತೀವಿ. ನಮ್ಮನ್ನೇ ನಾವು ದೊಡ್ಡದಾಗಿ ಪರಿಗಣಿಸೋದು, ನಮ್ಮ ಪ್ರೀತಿನೇ ಶ್ರೇಷ್ಠ ಅಂತ ನಾವು ತಿಳ್ಕೊಂಡ್ಬಿಡೋದು, ನಮ್ಮ ತ್ಯಾಗನೇ ಎಲ್ರಿಗಿಂತ ಉನ್ನತವಾದಂತ ಮಾತಾಡೋದು. ಈ ರೀತಿ ಇದ್ರೆ ಅವಮಾನಕ್ಕೆ ಗುರಿ ಆಗ್ಬಿಡ್ತೀವಿ. ಯಾಕೆ? ಕೆಲವರು ನಮಗಿಂತ ದೊಡ್ಡ ದೊಡ್ಡ ತ್ಯಾಗಗಳನ್ನ ಮಾಡಿ ಓಟವನ್ನ ಏನ್ ಮಾಡ್ತಾರೆ, ಓಡಿ ಮುಗಿಸಿರ್ತಾರೆ ಅಲ್ವಾ. ಅದೇ ಒಂದು ಸಮಯದಲ್ಲಿ ಒಂದು ಕಥೆಯಲ್ಲಿ ಒಬ್ಬ ರಾಜ ಏನ್ ಮಾಡ್ತಾನೆ, ದೊಡ್ಡ ತ್ಯಾಗ ಮಾಡ್ತಾನೆ. ಎಲ್ರಿಗೂ ಅನ್ನದಾನ ಮಾಡಿ ಊಟ ಹಾಕಿ ತನ್ನ ರಾಜ್ಯದ ಅರ್ಧ ಭಾಗದಲ್ಲಿ ಇರುವಂತ ಜನರಿಗೆ, ಸಾವಿರಾರು ಜನಕ್ಕೆ ಊಟ ಹಾಕಿ, ಲಕ್ಷಾಂತರ ಜನಕ್ಕೆ ಊಟ ಹಾಕ್ತಾನೆ, ಅನ್ನದಾನ ಮಾಡ್ಬೇಕು ಅಂದ್ಬಿಟ್ಟು ಮಾಡಿ. ಅವನ್ ಏನ್ ಮಾಡ್ತಾನೆ, ಮನಸ್ಸಲ್ಲಿ ಒಂದು ಹೆಮ್ಮೆ ಬರುತ್ತಾನೆ, ಎಷ್ಟು ದೊಡ್ಡ ತ್ಯಾಗ ಮಾಡ್ಬಿಟ್ಟಿದ್ದೀನಪ್ಪ, ಎಷ್ಟು ಇಡೀ ಪ್ರಪಂಚದಲ್ಲಿ ಇಲ್ಲಿವರೆಗೆ ಯಾರು ಮಾಡಿದ್ರಂತ ಒಂದು ಕೆಲಸನ ಮಾಡಿದೀನಿ ನಾನು, ಅಷ್ಟ್ರ ಮಟ್ಟಿಗೆ ನಾನು ನನ್ನ ಆಸ್ತಿಗಳನ್ನ ಮಾರಿ ನನ್ನ ರಾಜ್ಯದಲ್ಲಿರುವಂತ ವಿಷಯಗಳನ್ನ ಕೊಟ್ಟು ಬಡವರಿಗೆ ನಾನು ದಾನ ಮಾಡಿದೀನಿ ಅಂದ್ಬಿಟ್ಟು ಮನಸ್ಸಲ್ಲಿ ಹೆಮ್ಮೆ ಬರುತ್ತೆ. ಅವಾಗ ದೇವರು ನೈಟ್ ಅಲ್ಲಿ ಅವನಿಗೆ ಮಾತಾಡ್ತಾರೆ, ಏನ್ ನೀನ್ ದೊಡ್ಡ ತ್ಯಾಗಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ, ಮಹಾ ದಾನಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನಾನೊಂದ್ ವ್ಯಕ್ತಿ ಹೇಳ್ತೀನಿ, ಅವನಾಗ ನೋಡು, ಅವ್ನು ನಿನಗಿಂತ ಏನ್ ಮಹಾ ತ್ಯಾಗ ಮಾಡಿದಾರಂತ ನೋಡು ಅಂತ ಹೇಳಿರ್ತಾರೆ. ಇವನಿಗೆ ರಾಜನಿಗೆ ಒಂದೇ ಆಶ್ಚರ್ಯ, ನನಗಿಂತ ದೊಡ್ಡ ತ್ಯಾಗ ಇದಾರ ಇಲ್ಲಿ, ನಾನೇ ಮಹಾ ತ್ಯಾಗಿ ಅಂತ ತಿಳ್ಕೊಂಡೆ, ನಾನ್ ಮಾಡಿದಂತ ತ್ಯಾಗಕ್ಕಿಂತ ದಾನಕ್ಕಿಂತ ಹೆಚ್ಚಾದ ದಾನ ಯಾರು ಮಾಡಿಲ್ಲ ಅಂತ ತಿಳ್ಕೊಂಡೆ. ಯಾರಪ್ಪ ಆ ರಾಜ, ಅದು ಎಂತಹ ರಾಜ್ಯ, ಅವನು ಯಾವ ರಾಜ್ಯದ ರಾಜ ಅಂದ್ಬಿಟ್ಟು ಅವ್ನಿಗೆ ಪ್ರಶ್ನೆ ಬರುತ್ತೆ. ಆ ಕನ್ಸಲ್ಲಿ ಏನಾಗಿರುತ್ತೆ, ಈ ಒಂದು ಊರಲ್ಲಿ ಆ ವ್ಯಕ್ತಿ ಇದ್ದಾನ ಅಂತ ವಿಷಯ ಬಂದಿರುತ್ತೆ. ಆಯ್ತು ಅಂತ ಏನ್ ಮಾಡ್ತಾನೆ, ಕತೆ ಹೇಳ್ತಾ ಇದ್ದಾನೆ ಅಷ್ಟೇ ಇಲ್ಲಿ. ಆ ವ್ಯಕ್ತಿ, ಆ ರಾಜ ಏನ್ ಮಾಡ್ತಾನೆ, ಮರುದಿನನೇ ತನ್ನ ಒಂದು ವಿಷಯಗಳನ್ನ ತಗೊಂಡು ಅಲ್ಲಿಂದ ಹೋಗ್ತಾನೆ ಕ್ರಿಸ್ತನ ಪ್ರೀತಿ ಸಹೋದರರೇ. ಆ ವ್ಯಕ್ತಿ ಯಾರು, ಆ ರಾಜನ ಮೀಟ್ ಮಾಡೋಣ ಅಂತ ಹೋಗ್ತಾನೆ. ಆ ಒಂದು ವ್ಯಕ್ತಿ ಹೆಸರು ತಗೊಂಡ್ ಏನ್ ಮಾಡ್ತಾನೆ, ಆ ದೇಶಕ್ಕೆ, ಆ ರಾಜ್ಯಕ್ಕೆ ಹೋಗಿ ಆ ವ್ಯಕ್ತಿ ಬಗ್ಗೆ ಎಲ್ಲೆಲ್ಲಾ ಕೇಳ್ತಾನೆ, ಯಾರಿಗೂ ಗೊತ್ತಿರಲ್ಲ. ಕೊನೆದಾಗ ಅವನ್ ಏನ್ ತಿಳ್ಕೊಂಡಿರ್ತಾನೆ, ಆ ರಾಜ ಅಂತ ತಿಳ್ಕೊಂಡಿರ್ತಾನೆ, ಆದ್ರೆ ವ್ಯಕ್ತಿ ಆ ರಾಜ ಆಗಿರಲ್ಲ. ಕೊನೆಗೆ ಆ ವ್ಯಕ್ತಿ ಸಿಗ್ತಾನೆ, ಅವನೊಬ್ಬ ಬಡವನಾದಂತ ವ್ಯಕ್ತಿ. ಆ ವ್ಯಕ್ತಿ ಸಿಕ್ಕಿದ್ಮೇಲೆ ಆ ವ್ಯಕ್ತಿ ಬಗ್ಗೆ ಊರಲ್ಲಿರೋ ತುಂಬಾ ಜನ ಮಾತಾಡ್ತಾರೆ, ಒಳ್ಳೆ ವ್ಯಕ್ತಿ ಅಂತ. ಅವನೇ ಇರ್ಬೋದು ಅಂತ ಆ ವ್ಯಕ್ತಿ ಹತ್ರ ಹೋಗ್ತಾನೆ. ಆ ವ್ಯಕ್ತಿ ನೋಡೋದು ತುಂಬಾ ಬಡವ. ಆಗ ರಾಜ ಬಂದ್ ಏನ್ ಮಾಡ್ತಾನೆ, ಕೇಳ್ತಾನೆ,
ಅಲ್ಲಪ್ಪ ನಿಮ್ ಬಗ್ಗೆ ನನ್ಗೆ ಒಂದು ಮಾಹಿತಿ ಬಂತು, ನೀವು ತುಂಬಾ ದಾನ ಮಾಡ್ತಿದ್ದೀರ ಅಂತಲ್ಲ, ಏನ್ ಮಾಡ್ತಾ ಇದೀರಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ನಾನೇನೋ ದೊಡ್ಡ ತ್ಯಾಗ ಮಾಡ್ತಿಲ್ಲ ಸರ್, ನಾನೇನು ಅಷ್ಟು ದೊಡ್ಡ ದಾನ ಮಾಡ್ತಾ ಇಲ್ಲ, ನನಗ್ ಬರುವಂತ ಒಂದು ಆ ಕೂಲಿಯಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಅರ್ಧ ಭಾಗ ಬಡವರಿಗೆ ಕೊಡ್ತಾ ಇದ್ದೀನಿ, ಅರ್ಧ ಭಾಗ ಮಾತ್ರ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ನನಗ್ ಬಂದಿರೋದು ಎಷ್ಟು, ಅವ್ನು ಬಂದಿರೋದು ಆಗಿನ ಕಾಲದಲ್ಲಿ 10 ಬೆಳ್ಳಿ ನಾಣ್ಯಗಳು. 10 ಬೆಳ್ಳಿ ನಾಣ್ಯಗಳೆಲ್ಲ ಅರ್ಧ ಭಾಗ ಹೋಗ್ಬಿಟ್ರೆ ಉಳಿದಿರೋದು 5 ಏನ್ ಮಾಡ್ತೀನಿ, ನನ್ನ ಕುಟುಂಬದವರಿಗೆ ಅವರಿಗೆ ಸಹಾಯ ಮಾಡ್ತೀನಿ. ಇಷ್ಟನ್ನ ಬಿಟ್ಟರೆ ನಾನೇನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ನಿಗೆ ತಲೆಗೆ ಹೊಳಿಯುತ್ತೆ, ಏನಪ್ಪಾ ಅಂದ್ರೆ ನಾವು ನಮ್ ಕೈಲಿ ಕೋಟಿ ಇಟ್ಕೊಂಡ್ಬಿಟ್ಟು ನಾವು ಅದ್ರಲ್ಲಿ 50 ಲಕ್ಷ ಕೊಡೋದು ದೊಡ್ಡ ವಿಷಯ ಅಲ್ಲ. ಆದ್ರೆ 10 ರೂಪಾಯಿದು ಒಂದ್ ವ್ಯಕ್ತಿ 5 ರೂಪಾಯಿ ದಾನ ಮಾಡ್ತಾನೆ, ಅದು ದೇವ್ರ ದೃಷ್ಟಿಲಿ ದೊಡ್ಡದಾಗಿರುತ್ತೆ. ಅದನ್ನೇ ದೇವ್ರು ಹೇಳ್ತಾರೆ ತಾನೆ. ಯಾಕಂದ್ರೆ ನಾವು ತಿಳ್ಕೊಳ್ಳೋದು ಹೀಗೆ, ಜನರ ಅರ್ಥ ಏನಕ್ಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಹೀಗೆ ಅರ್ಥ ಮಾಡ್ಕೊಳ್ತಾರೆ, ನಾವು ಮಾಡಿದಂತ ಕೆಲಸ ತುಂಬಾ ದೊಡ್ಡದಾಗಿರುತ್ತೆ. ಕ್ರಿಸ್ತನ ಪ್ರಿಯ ಸಹೋದರರೇ, ಇಲ್ಲಿ ಯಾವುದೇ ದಾನ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಮಾಡೋಂತ ಒಳ್ಳೆ ಕೆಲಸಗಳ ಬಗ್ಗೆ ಮಾತಾಡೋಣ, ಪ್ರೀತಿ ವಿಷಯದ ಬಗ್ಗೆ ಮಾತಾಡೋಣ. ನಿಜವಾಗ್ಲೂ ದೇವ್ರ ಮಕ್ಕಳು ನಾವು ಪ್ರೀತಿನ ತೋರ್ಸೋತಾಗ ಇದ್ರೆ ಇಲ್ಲಿವರೆಗೂ ಹೇಗೋ, ಇನ್ನು ಮುಂದೆ ನಾನಿಲ್ಲಿ ಮಾತಾಡ್ತಿದ್ದೀನಿ ಅಲ್ಲ ಅಂತಲ್ಲ, ದೇವ್ರ ವಾಕ್ಯ ಇರೋದಾಗೆ ಬೇಕಾದ್ರೆ ನೀವು ಅದನ್ನ ಸ್ಟಡಿ ಮಾಡ್ರಿ. ಬೇರೆ ಸಹೋದರ ಸಹೋದರಿಗೆ ನಾವು ಏನೋ ಸಹಾಯ ಮಾಡಿದಾಗ ಆದಷ್ಟು ಅವರು ನಮ್ಗೆ ಮನಸ್ಸು ನೋಯಿಸೋ ರೀತಿ ನಡ್ಕೊಂಡಾಗ ಅಲ್ವಾ, ನಾವೇನ್ ಮಾಡ್ಬಾರ್ದು, ಅದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೆ. ಯಾವಾಗ್ಲೂ ಏನ್ ಮಾಡಕ್ ಹೋಗ್ಬಾರ್ದು, ಯಾಕೆ ಈ ರೀತಿ ಮಾಡ್ದು ಅಂತ ಕೇಳ್ದೆ, ನಾವು ಒಳ್ಳೇದ್ ಮಾಡಿ ಕೆಟ್ಟದನ್ನು ವಹಿಸಕ್ ಸಿದ್ಧರಾಗಿರೋಣ, ಅಂತ ಗುಣಗಳನ್ನ ಬೆಳೆಸ್ಕೊಳ್ಳೋಣ. ಇದೇ ಕ್ರಿಸ್ತನ ಪ್ರೀತಿ. ಈ ಪ್ರೀತಿಲಿ ಡೆವಲಪ್ ಮಾಡಕ್ಕೆ ಕಷ್ಟ ಆಗ್ತಿರೋದು ನೋಡ್ರಿ. ಬೇರೆ ಎಲ್ಲಾ ವಿಷಯದಲ್ಲೂ ಏನಾಗ್ಬೋದು, ಡೆವಲಪ್ ಆಗ್ಬೋದು. ಈ ಪ್ರೀತಿಯಲ್ಲಿ ಡೆವಲಪ್ ಆಗೋದು ತುಂಬಾನೇ ಕಷ್ಟ. ಇನ್ ಕೆಲವ್ರ ಹತ್ರ ನಾವು ಕೆಲವೊಂದು ಒಳ್ಳೆ ವಿಚಾರಗಳನ್ನ ಹೇಳ್ದಾಗ ಅವ್ರಿಗೆ ಹೆಂಗ್ ಅನ್ಸ್ಬಿಡ್ತಂದ್ರೆ, ಬ್ರದರ್ ನಮ್ಮನ್ನ ಕರೆಕ್ಷನ್ ಮಾಡ್ತಾ ಇದಾರೆ, ನಮ್ಮನ್ನ ಚೇಂಜ್ ಮಾಡ್ತಾ ಇದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ವಾಕ್ಯವನ್ನ ಗಮನಿಸ್ರಿ, ವಾಕ್ಯವನ್ನ ನೋಡ್ರಿ. ಆಯ್ತು, ಈಗ ನಮ್ದೇನಾಯ್ತು, ಇದ್ದಿತ್ತು ಒಂದು ವಾಕ್ಯ, ಈ ವಾಕ್ಯದ ಬಿಟ್ಟು ನಾವು ಮುಂದಿನ ವಿಷಯ ನೋಡ್ಬೇಕಾಯ್ತು. ಬಟ್ ಇಲ್ಲಿಗೆ ಏನ್ ಮಾಡ್ಕೊಂಡಿದ್ವಿ, ಇಷ್ಟೊಂದು ಪಾಯಿಂಟ್ ನಾವು ಬಂದ್ಬಿಟ್ಟಿದ್ವಿ. ನಿಮ್ಗೆ ಎಷ್ಟು ಮಟ್ಟಿಗೆ ಪ್ರಯೋಜನವಾಗಿದೆ ಗೊತ್ತಿಲ್ಲ, ಯೋಚನೆ ಮಾಡೋಣ. ಅದಕ್ಕೆ ಒಂದು ವಿಷಯನ ಮಾತಾಡ್ತಿರೋದು. ನಮ್ಮನ್ನೇ ನಾವು ವಂಚನೆ ಮಾಡ್ಕೊಳ್ಳೋದು ಬೇಡ. ಇಡೀ ಪ್ರಪಂಚದಲ್ಲಿ ಅಂತ ಎಲ್ಲಾನು ಬೇಕಾದ್ರೆ ಕಳ್ಕೊಳಕ್ ರೆಡಿ ಇರೋಣ, ಆದ್ರೆ ದೇವರ ಕ್ರಿಸ್ತನ ಸರ್ಪಿದಲ್ಲಿ ಒಂದಂತ ಬಿರುದನ್ನ ಕಳ್ಕೊಳ್ಳೋದು ಬೇಕಾಗಿಲ್ಲ. ಕರೆಕ್ಟ್ ಅಲ್ವಾ? ಯಾವುದು ನಿಮ್ಮ ಮುಂದೆ ಶ್ರೇಷ್ಠವಾಗಿರುತ್ತೆ? ಇವಾಗ ನಾವು ನಮ್ಮಲ್ಲಿರುವಂತ ಪ್ರತಿಯೊಂದು ವಿಷಯನ ನಾವು ಕಳ್ಕೊಂಡಾದ್ರೂ ಆ ಒಂದು ಏನ್ ಮಾಡೋಣ, ಆ ಒಂದು ಬಿರುದನ್ನ ಪಡ್ಕೊಳ್ಳೋದು ಶ್ರೇಷ್ಠವಾಗಿರುತ್ತಾ, ಇಲ್ಲ ಆ ಬಿರುದನ್ನು ಪಡ್ಕೊಬೇಕು, ಈ ಪ್ರಪಂಚದ ವಿಷಯನ ಉಳಿಸ್ಕೊಬೇಕಂತ ಒಂದು ಭಾವನೆಯಿಂದ ನಾವಿದ್ದೀವ? ಹೋದ್ರಿ ಫಿಲಿಪಿಯದವರಿಗೆ 2ನೇ ಅಧ್ಯಾಯ 10ನೇ ವಾಕ್ಯ ಹೋದ್ರಿ. ಫಿಲಿಪಿಯದವರಿಗೆ 2ನೇ ಅಧ್ಯಾಯ 10ನೇ ವಾಕ್ಯ. ಬ್ರದರ್ ಗಲಾತ್ಯದವ್ರಿಗೆ ಫಿಲಿಪಿಯದವರಿಗೆ 2ನೇ ಅಧ್ಯಾಯ 10ನೇ ವಾಕ್ಯ. ಸಾರಿ ಮಳೆ ಬಿದ್ದಾಯ್ತು. ಆತನಿಗೆ ಆದದ್ದರಿಂದ ಆದುದರಿಂದ ಸ್ವರ್ಗ ಮಧ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರು 10ನೇ ವಾಕ್ಯ, 2ನೇ ಅಧ್ಯಾಯ 10ನೇ ವಾಕ್ಯ. ಆದುದರಿಂದ ಅದೇ ಇರೋದು. ಅದೇ ಇದೆಯಾ? ಒಂದ್ ನಿಮಿಷ. ಸರಿ, 3ನೇ ಅಧ್ಯಾಯ 10ನೇ ವಾಕ್ಯ ಹೋದ್ರಿ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. 8ನೇ ವಾಕ್ಯ ಹೋದ್ರಿ. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಎಲ್ಲವನ್ನು ನಷ್ಟವೆಂದೆಣಿಸ್ತೇನೆ, ಗೊತ್ತಿರೋಂತ ವಾಕ್ಯ ನಿಮ್ಗೆ. ಅಂದ್ರೆ ನೋಡ್ರಿ, ಈಗ ಶ್ರೇಷ್ಠತೆಗೋಸ್ಕರ ಎಲ್ಲವನ್ನು ಕಳ್ಕೊಳ್ಳಕ್ಕೆ ನಾ ಸಿದ್ಧವಾಗಿದ್ದೀನಿ, ಆದ್ರೆ ಆ ಶ್ರೇಷ್ಠತೆನ ಕಳ್ಕೊಳ್ಳಕ್ಕೆ ಸಿದ್ಧ ಇಲ್ಲ. ಕರೆಕ್ಟಾ? ದೇವ್ರ ಮಕ್ಳು ನಾವು ಕೂಡ ಅದಕ್ಕೋಸ್ಕರ ಯಾವ್ದು ಬೇಕಾದ್ರೆ ಕಳ್ಕೊಳ್ಳೋಣ, ಆದ್ರೆ ಅದನ್ನ ಕಳ್ಕೊಬಾರ್ದು.
ಕರೆಕ್ಟಾ? ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಸೀಟ್ ಬಿಡಿ ಅಂದ್ರೆ ಬಿಟ್ಬಿಡೋಣ, ಆದ್ರೆ ಆ ಸೀಟ್ನ ಬಿಡ್ಬೇಕಂಬಿಟ್ಟು ಯಾವ್ದು ಬಿಡಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ಏನ್ ಬೇಕಾದ್ರೆ ಕಳ್ಕೊಳ್ಳೋಣ. ಅದನ್ನೇ ತ್ಯಾಗ ಮಾಡ್ಬಿಟ್ಟು ನಾನು ಕಿರೀಟನ ಬಿಟ್ಕೊಡ್ತೀನಿ, ತ್ಯಾಗ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬಾರ್ರಿ. ನಾನು ಒಂದ್ ಸಿಂಹಾಸನ ಬಿಟ್ಕೊಡ್ತೀನಿ ಅಂತ ಆ ಗುಣಗಳು ಮಾಡಕ್ ಹೋಗ್ಬಾರ್ರಿ. ಅದಕ್ಕೋಸ್ಕರ ಏನ್ ಬೇಕಾದ್ರೆ ಬಿಡೋಣ, ಏನ್ ಬೇಕಾದ್ರೆ ಕಳ್ಕೊಳ್ಳೋಣ. ಸಿಂಪಲ್ ಕ್ರಿಸ್ತಿಯ ಸಹೋದರ ಸರ್, ಈ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾನು ಹೇಳ್ತಾರಂತ ವಿಷಯ ಏನಪ್ಪಾ ಅಂದ್ರೆ ಆಗನ್ಬಿಟ್ಟು ಎಲ್ಲವನ್ನ ಮಾರ್ಬಿಟ್ಟು ಅಂತ ಅರ್ಥ ಅಲ್ಲ ಅಲ್ವಾ. ಕ್ಲಿಯರ್ ಆಗಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ದೇವರ ಮಕ್ಕಳು ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದಂತ ವಿಷಯ ಸ್ಪಷ್ಟವಾಗಿದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಇವತ್ತು ಕೆಲವೊಂದು ವಿಷಯಗಳಲ್ಲಿ ನಾವು ಮಾಡಿದಂತ ವಿಷಯಗಳಲ್ಲಿ ನಮಗೆ ಪ್ರತಿಫಲ ಸಿಗ್ಬಹುದು, ಸಿಗದೆ ಇರಬಹುದು ಅಲ್ವಾ. ಅದಕ್ಕೆ ಯಾರಾದ್ರೂ ನಮ್ಗೆ ಏನ್ ಮಾಡ್ಬೋದು, ಅವ್ರು ನಮ್ಗೆ ಒಳ್ಳೇದು ಅಂತ ನಮ್ಮನ್ನ ಹೊಗಳ್ಬೋದು, ಹೊಗಳ್ದೆ ಇರ್ಬೋದು. ಡೋಂಟ್ ಕೇರ್, ಅದ್ರ ಬಗ್ಗೆ ಚಿಂತೆ ಮಾಡಕ್. ಆದ್ರೆ ಹೇಗಾದ್ರೂ ಮಾಡಿ ಏನ್ ಮಾಡ್ಬೇಕು, ಕ್ರಿಸ್ತನ ಸ್ವರೂಪೇನ ಹೊಂದ್ಬೇಕು. ಆ ಪದವಿಯನ್ನ ಏನ್ ಮಾಡ್ಬೇಕು, ಏನಂತಾರೆ ಪದವಿ ಅಂದ್ರೆ ಆ ಬಿರುದನ ಹೊಂದ್ಬೇಕಂಬಿಟ್ಟು ಏನ್ ಮಾಡ್ರಿ, ಯಾವಾಗ್ಲೂ ನೋಡ್ರಿ. ಕರೆಕ್ಟ್ ಅಲ್ವಾ? ಅಪೊಸ್ತಲ ಪಾಲ್ ಮೈಂಡ್ ಹಿಂಗೆ ಇತ್ತು. ಅವರು ಎಷ್ಟು ಎಜುಕೇಶನ್ ಇತ್ತು, ಎಷ್ಟು ಶ್ರೀಮಂತರಿದ್ರು, ಏನೆಲ್ಲ ಇದ್ರು, ಎಲ್ಲಾನು ಕಲ್ಕೊಂಡ್ರು ಕ್ರಿಸ್ತನಿಗೋಸ್ಕರ. ಏನು ಉಳಿಸ್ಕೊಂಡಿಲ್ಲ. ಕೊನೆಗೆ ಏನಾದ್ರು ಉಳಿಸ್ಕೊಂಡಿದ್ರಾ? ಈ ಗೂಡಾರ ಹಾಕುವಂತ ಕೆಲಸ ಮಾಡ್ತಿದ್ರಂದ್ರೆ ಏನು ಇರ್ಲಿಲ್ಲಪ್ಪ ಅವ್ರ ಹತ್ರ. ಎಲ್ಲಾನು ಮಾಡಿದ್ರು, ಎಲ್ಲಾನು ಮಾರಿದ್ರು ಸಹೋದರಿಗೋಸ್ಕರ ಸೇವೆಗೆ, ಸತ್ಯವನ್ನ ಸಾರೋದಕ್ಕೆ. ಅಂತ ಒಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ಕ್ರಿಸ್ತನಿಗೋಸ್ಕರ ಎಲ್ಲವನ್ನ ಕಲ್ಕೊಂಡ್ರು. ಅವರು ಸಭೆಯಲ್ಲಿ ಪರಲೋಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಇರ್ತಾರೆ, ಯಾವ ಹಂತದಲ್ಲಿ ಇರ್ತಾರೆ, ಯಾವ ಒಂದು ಸ್ಥಾನಮಾನವನ್ನು ಹೊಂದ್ಕೊಂಡಿರ್ತಾರೆ. ನಾವು ಹೆಂಗ್ ಹೊಂದ್ಕೊಂಡಿರ್ತೀವಿ, ನಮ್ಮ ತ್ಯಾಗ, ನಮ್ಮ ಝೀಲ್ ಹೇಗಿರುತ್ತೋ ನಮ್ಗೂ ಕೂಡ ಅದೇ ಲೆವೆಲ್ ಇರುತ್ತೆ ಅಲ್ವಾ. ನಕ್ಷತ್ರ ವ್ಯತ್ಯಾಸ ಇರುವಾಗೆ ನಮ್ಮ ಒಂದು ಮಹಿಮೇಲೂ ಕೂಡ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಈಗ ಪಾಠಕ್ಕೆ ಮುಖ್ಯವಾಗಿ ನಾವು ಗಮನ ಕೊಟ್ಟು ನೋಡ್ಬೇಕಾದ್ರೆ ನಮ್ಮನ್ನ ನಾವು ನ್ಯಾಯ ವಿಚಾರ ಮಾಡೋದು ಅಲ್ವಾ. ದೇವರು ಆ ನ್ಯಾಯ ವಿಚಾರಣೆ ದಿನದಲ್ಲಿ ಗೊತ್ತಾಗುತ್ತೆ ಅಂದ್ಮೇಲೆ, ಲೋಕದ ನ್ಯಾಯ ತೀರ್ಪಿನಲ್ಲಿ ಲೋಕದವ್ರು ಗೊತ್ತಾಗುತ್ತೆಪ್ಪ, ಹೌದು ಗೊತ್ತಾಗುತ್ತೆ. ನಂಬಿಕಸ್ಥ ವೀರರಿಗಿರುವಂತ ನ್ಯಾಯ ತೀರ್ಪು ಅವ್ರಿಗೆ ಏನಪ್ಪಾ ಅಂದ್ರೆ, ಅವ್ರಿಗೇನು ಜಜ್ಮೆಂಟ್ ದೇವ್ರು ಇಟ್ಟಿದ್ದಾರೆ. ಹೌದಪ್ಪ ನೀವು ಓಟ ಹೊಡಿದ್ರೆ ನಿಮ್ಗೆ ಈ ಒಂದು ಭೂಲೋಕದಲ್ಲಿ ಒಂದು ದೊಡ್ಡ ಗಣತೆಯನ್ನ ತಗೊಳ್ಳಿ ಅಂತ ಹೇಳೋ ವಿಷಯ ಅವಾಗ ಗೊತ್ತಾಗುತ್ತೆ. ಆದ್ರೆ ಎಲ್ಲದಕ್ಕಿಂತ ಮೊದ್ಲು ಯಾರು ಗೊತ್ತಾಗ್ಬೇಕಂದ್ರೆ ಸಭೆ ಆದಂತ ನಮಗೆ ಆ ನ್ಯಾಯ ತೀರ್ಪಿದೆ, ನಮಗ್ ಗೊತ್ತಾಗ್ಬೇಕು. ಕರೆಕ್ಟಾ? ಹಾಗಿರೋದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸ್ವಲ್ಪ ನಮ್ಮನ್ನ ಸ್ಟಡಿ ಮಾಡೋಣ. ನಾವು ಓಡಿದ್ದು, ಪ್ರಯಾಸ ಪಟ್ಟಿದ್ದು ವ್ಯರ್ಥವಾಗದೇ ಇರೋ ಹಾಗೆ. ನಾವು ಬಿಟ್ಟು ಬಂದದ್ದು ಎಷ್ಟೆಲ್ಲ ಬಿಟ್ಟು ಬಂದ್ಬಿಟ್ಟಿದೀವಿ. ನಮ್ಮ ಹೆಸರು ಕ್ರೈಸ್ತ ಸಭೆ ಬಿಟ್ಟು ಬಂದಿದೀವಿ, ಬಾಬಿಲೋನ್ ಬಿಟ್ಟು ಬಂದಿದೀವಿ, ನಮ್ಮ ಸಂಬಂಧಿಕರನ್ನ ಬಿಟ್ಟು ಬಂದಿದೀವಿ ಅಲ್ವಾ. ಲೋಕವನ್ನ ಅನೇಕ ವಿಷಯಗಳನ್ನ ಬಿಟ್ಟು ಬಂದಿದ್ವಿ. ಏನಕ್ಕೋಸ್ಕರ? ಅದನ್ನು ಹೊಂದೋದಕ್ಕೆ. ಅದೆಲ್ಲ ಬಿಟ್ಟು ಬಂದಿದ್ದು ಹಾಳಾಗದೇ ಇರೋ ಹಾಗೆ ನಾವು ನಿಜವಾಗ್ಲೂ ಕ್ರಿಸ್ತನ ಕೊಟ್ಟಂತ ಆಜ್ಞೆಲೆ ನಡೀತಾ ಇದ್ದೀವಾ ಅಲ್ವಾ. ನಡೀತಾ ಇದ್ರೆ ಮುಂದಿನ ದಿನಗಳಲ್ಲಿ ನಡೆಯಕ್ಕೆ ಪ್ರಯತ್ನ ಪಡೋಣ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ, ಒಳ್ಳೇದ್ ಮಾತ್ರ ಮಾಡ್ಕೊಂಡು ಹೋಗೋಣ. ಅದರ ಪ್ರತಿಫಲ ಒಳ್ಳೇದಾಗಿದ್ರು ಕೆಟ್ಟದಾಗಿದ್ರು ಕ್ರಿಸ್ತನಿಗೋಸ್ಕರ ಸಹಿಸ್ಕೊಳ್ಳೋಣ. ಆ ರೀತಿ ಭಾವನೆಯಲ್ಲಿ ಬೆಳೀತಾ ಇದ್ದಾಗ ನಿಜವಾಗ್ಲೂ ಆ ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮಲ್ಲಿರುವಂತ ಗುಟ್ಟು ಕೂಡ ಹೊರಡೆ ಬರುತ್ತೆ. ಯಾವ ರೀತಿ ಬರುತ್ತೆ ಗೊತ್ತಾ? ದೇವರು ಎಲ್ಲರ ಮುಂದೆ ನಮ್ಮನ್ನ ನಿಲ್ಲಿಸಿ ಹೇಳ್ತಾರೆ, ನನ್ನ ಮಗ, ನನ್ನ ಮಗಳು ಮಾಡಿದಂತ ತ್ಯಾಗ ಎಷ್ಟು ದೊಡ್ಡದು ಗೊತ್ತಾ, ನೋಡ್ರಿ ಅವರ ತ್ಯಾಗ ನೋಡ್ರಿ, ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ ಅಂತ ಹೇಳುವಂತ ಸಮಯದಲ್ಲಿ ಅದು ಗೊತ್ತಾಗುತ್ತೆ. ಹಾಗಿರೋದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಒಂದು ವಿಷಯವನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಬರುವಂತ ದಿನಗಳಲ್ಲಿ ಆ ಒಂದು ನಮಗಿರುವಂತ ನ್ಯಾಯ ತೀರ್ಪನ್ನ ನಾವು ಇದ್ ಮಾಡೋಣ. ಹಾಗಾಗಿ ನಾನು ಬೇರೆ ಒಂದು ವಿಷಯಗಳನ್ನ ನಾನು ಸ್ಟಡಿ ಮಾಡಕ್ ಬಂದೆ. ನಾವು 18 ಪಾಯಿಂಟ್ ಅಲ್ಲಿ ಎಂಟರ್ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನ್ ಮಾಡೋಣ, ನಾವು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳಕ್ಕೆ ದೇವ್ರು ನಮಗೆ ಸಹಾಯ ಮಾಡ್ಲಿ. ಓಕೆನಾ? ಸೊ ಈ ವಿಷಯಗಳ ಕುರಿತಾಗಿ ಯಾರಾದ್ರೂ ಏನಾದ್ರು ಮಾತಾಡಕ್ಕೆ ಸಿದ್ಧರಿದ್ದೀರಾ? ಚೆನ್ನಾಗಿ ಹೇಳಿದಿರಿ ಬ್ರದರ್, ಚೆನ್ನಾಗಿ ಅರ್ಥ ಮಾಡಿಸಿ ಹೇಳಿಸಿದಿರ. ಅಲ್ಲ, ನಿಮಗೆ ಏನಾದ್ರು ಇದ್ರ ಬಗ್ಗೆ ಪಾಯಿಂಟ್ ಮಾತಾಡ್ಬೇಕಾಗಿದ್ಯಾ? ಏನಾದ್ರು ಪ್ರಶ್ನೆ ಕೇಳ್ಬೇಕಾಗಿದ್ಯಾ? ಡೌಟ್ಸ್ ಇದೆಯಾ? ನೋ ಡೌಟ್ ಬ್ರದರ್. ಎಷ್ಟು ಜನ ಇದ್ದಾರೆ? ಓಕೆ. ಅಲ್ಲ, ನಾನ್ ನಿಮ್ಗೆ ಇಲ್ಲ, ನಾನ್ ಮಾತ್ರ ಚೆನ್ನಾಗಿರ್ಬೇಕಂತ ಎಲ್ಲ ಕೇಳ್ತಾರ ನಿಮ್ಗೆ. ನಾನು ಕೇಳ್ತಿರೋದೇನಪ್ಪಾ ಅಂದ್ರೆ, ಇದರಲ್ಲಿರುವಂತ ಪಾಯಿಂಟ್ ಬಗ್ಗೆ ಏನಾದ್ರೆ ಇದ್ರೆ ಮಾತಾಡಿ. ಏನೋ ವಿಷಯ ನಿಮ್ಗೆ ಅರ್ಥವಾಯ್ತು, ಈ ಪಾಯಿಂಟ್ ನನಗೆ ತುಂಬಾ ಇದಾಯ್ತು, ಅದ್ರ ಬಗ್ಗೆ ಮಾತಾಡಿ. ಮತ್ತೆ ಇದ್ರಲ್ಲಿ ಏನೋ ಡೌಟ್ಸ್ ಇದೆ ಅದ್ರ ಬಗ್ಗೆ ಅಷ್ಟೇ.
ಅರ್ಥವಾಗಿದೆಯಲ್ಲ ಕ್ರಿಸ್ತನ ಪ್ರೀತಿ ಡೌಟ್ ಸಹೋದರರೇ? ಏನಿಲ್ಲ ಬ್ರದರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಚೆನ್ನಾಗಿ ಅರ್ಥ ಮಾಡಿಸಿದೀರಾ. ಓಕೆ, ನಾನು ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀನಿ, ಈ ಸರಿ ಒಂದೇ ಸರಿ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ 45 ಮಿನಿಟ್ಸ್ ಅಷ್ಟೇ ತಗೊಳ್ತೀನಿ. ಆದ್ರೆ ಬೇಗ ಸ್ಟಾರ್ಟ್ ಮಾಡಿ 45 ಮಿನಿಟ್ಸ್, 15 ಮಿನಿಟ್ಸ್ ನಿಮ್ಮ ಕ್ವಶನ್ ಟೈಮ್ ಆಗಿರುತ್ತೆ. ಪ್ರತಿಯೊಬ್ಬರು ಇಲ್ಲಿ ನಮ್ ಸಬ್ಜೆಕ್ಟ್ ಬಗ್ಗೆ ಏನು ಮಾತಾಡ್ಬೇಕಾಗಿಲ್ಲ, ಬಟ್ ಈ ಪಾಯಿಂಟ್ ನನಗೆ ತುಂಬಾ ಯೂಸ್ಫುಲ್ ಆಯ್ತು. ಈ ಪಾಯಿಂಟ್ ಅಲ್ಲಿ ನನಗೆ ಮೈಂಡ್ ಅಲ್ಲಿ ತುಂಬಾ ಇದಾಯ್ತು. ಮತ್ತೆ ಇದ್ರಲ್ಲಿ ಬ್ರದರ್ ಈ ಪಾಯಿಂಟ್ ಹೇಳಿದ್ರೆ ಚೆನ್ನಾಗಿರ್ತಿತ್ತು, ಇದು ಕೂಡ ನನಗೆ ಮೈಂಡ್ ಅಲ್ಲಿ ಓಡ್ತಾ ಇತ್ತು. ಈ ಪಾಯಿಂಟ್ ಅನ್ವಯವಾಗ್ಬೋದು ನೋಡಿ. ಈ ಪಾಯಿಂಟ್, ಈ ಒಂದು ವಿಷಯ ಇದಕ್ಕೆ ನಿಯರೆಸ್ಟ್ ಆಗಿದೆ ಅನ್ನೋಂಥ ವಿಷಯ ಇರ್ಬೋದು. ಇಲ್ಲದಿದ್ರೆ ಬ್ರದರ್ ಈ ಪಾಯಿಂಟ್ ನನಗೆ ಅರ್ಥವಾಗ್ಲಿಲ್ಲ, ಯಾವ ರೀತಿ ಅನ್ನೋಂಥ ವಿಷಯಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಓಕೆನಾ? ಸರಿ, ಮತ್ತೆ ಬೇರೆ ಇಲ್ಲ ಏನಾದ್ರು ಕೂಡ brother, ನೀವು ತುಂಬಾ ನ್ಯಾಯ, ದೇವರು ಯೇಸು ಕ್ರಿಸ್ತನ ನ್ಯಾಯ ತೀರಿಸುವಾಗ ನಾವು ನಮಗ್ ಕೊಟ್ಟಿರಂತ ಸಮಯನ ನಾವು ಸರಿಪಡಿಸ್ಕೋಬೇಕು ಬ್ರದರ್. ಇನ್ನು ಹೌದು, ಕರೆಕ್ಟ್. ಅವ್ರೇನ್ ನಮ್ಗೇನ್ ಆಜ್ಞೆ ಏನ್ ಕೊಟ್ಟಿಲ್ಲ, ಪ್ರೀತಿ ಒಬ್ಬರನ್ನೊಬ್ರು ನಾವು ಪ್ರೀತಿಸ್ಬೇಕು ಅನ್ನೋದು ಆಜ್ಞೆ ಕೊಟ್ಟಿದ್ದಾರೆ. ಅಷ್ಟು ಬಿಟ್ರೆ ಅವರು ನಮ್ಗೆ ಇಸ್ರಾಯೇಲ್ರು ಕೊಟ್ಟ ತರ ಆಜ್ಞೆ ನಮ್ಗೆ ಕೊಟ್ಟಿಲ್ಲ. ಕರೆಕ್ಟ್. ಯಾಕೆಂದ್ರೆ ಇಬ್ರಿಯ 10ನೇ ಅಧ್ಯಾಯದಲ್ಲಿ 31 ಹೇಳಿದಾಗೆ ದೇವ್ರ ಮುಂದೆ ನಾವು ಆ ದಿನದಲ್ಲಿ ನಿಂತ್ಕೊಳ್ಳುವಾಗ ಭಯಂಕರವಾಗಿರ್ತದೆ ದೇವ್ರು. ಹೌದು. ಎಸ್, ಥ್ಯಾಂಕ್ ಯು ಮಿಸ್ಟರ್. ಬ್ರದರ್, ನಾವು ದೇವ್ರ ಮುಂದೆ ನಿಂತ್ಕೊಳ್ತೀವಾ? ದೇವ್ರ ಮುಂದೆ ನಿಂತ್ಕೊಳ್ಳೋದಂದ್ರೆ ನಾವು ನಮ್ ಸಭೆ ನಮ್ ಸಭೆ ಆದ ನಾವು ದೇವ್ರ ಮುಂದೆ ನಾವು ನ್ಯಾಯ ತೀರ್ಪಿಗೆ ನಿಂತ್ಕೊಳ್ತೀವಾ? ಈ ನ್ಯಾಯ ತೀರ್ಪು ನಿಂತ್ಕೊಳ್ತೀರಾ ಅಂದ್ರೆ ಏನೋ ಹೋಗ್ಬಿಟ್ಟು ಅವ್ರು ಅಲ್ಲಿ ಕುತ್ಕೊಂಡಿರ್ತಾರೆ, ನಾವು ಮುಂದೆ ನಿಂತ್ಕೊಳ್ಳೋದಂತ ಅರ್ಥ ಬರುತ್ತಾ? ನ್ಯಾಯ ತೀರ್ಪು ನಿಂತ್ಕೊಳ್ಳೋದಂದ್ರೆ ದೇವ್ರು ನಮ್ನ ಏನ್ ಮಾಡ್ತಾರೆ, ಆ ಜಡ್ಜ್ಮೆಂಟ್ ಮಾಡ್ತಾರೆ. ನೋಡ್ರಿ, ಅಲ್ಲಿ ಯಾವ ರೀತಿ ನಿಂತ್ಕೊಳ್ತೀವಿ, ಎಲ್ಲಿಗ್ ಮಾಡ್ತೀವಿ ಅಂತ ಮುಖ್ಯ ಇಲ್ಲ. ಆದ್ರೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ, ನ್ಯಾಯ ತೀರ್ಪಿನ ವಿಚಾರದಲ್ಲಿ ಬಂದಾಗ ನಾವು ಓಟವನ್ನು ಓಡಿ ಮುಗಿಸ್ತೀವಿ. ಕರೆಕ್ಟಾ? ಹೌದು. ಓಟವನ್ನ ಓಡಿ ಮುಗಿಸ್ತೀವಿ. ನಾವು ಓಟವನ್ನ ಓಡಿ ಮುಗಿಸ್ತೀವಿ, ನಮ್ಮ ಗುಣಗಳನ್ನ ದೇವ್ರ ಪರಿಶೋಧನೆ ಮಾಡಿರ್ತಾರೆ, ಎಷ್ಟು ಮಟ್ಟಿಗೆ ನಾವು ಗುಣಗಳನ್ನ ಬೆಳೆಸ್ಕೊಂಡಿದೀವಿ ಅಂದ್ಬಿಟ್ಟು. ಹೌದು. ನಮ್ಗೆ ಅಮರತ್ವ ಕೊಡಕ್ಕಿಂತ ಮೊದ್ಲು ನಾವಾಗ ನಿಂತ್ಕೊಂಡು ಏನನ್ನ ಮಾಡಿದಿರ ನೀವು ಅಂತ ಪ್ರಶ್ನೆ ಕೇಳೋದಲ್ಲ. ಅಲ್ಲಿ ದೇವ್ರು ನಮ್ಮ ಒಟ್ಟು ಗುಣಗಳನ್ನ ಚೆಕ್ ಮಾಡ್ತಾರೆ, ತಗೊಂಡು ಸ್ಟಡಿ ಮಾಡ್ತಾರೆ. ಯಾವ ಒಂದು ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಂಡಿದೀವಿ ಅಲ್ವಾ? ಯಾವ ಒಂದು ಗುಣಗಳನ್ನ ಬೆಳೆಸ್ಕೊಂಡು ನಮ್ ಕ್ಯಾರೆಕ್ಟರ್ ಚೆಕ್ ಆಗುತ್ತಾ? ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ನಾವು ಸತ್ತೋಗ್ತೀವಿ, ಇದೇ ಇವತ್ತು ನಾನು ಕೊನೆ ದಿನ ಆಯ್ತು ಅಂತ ತಿಳ್ಕೊಳ್ಳಿ. ಈ ಕ್ಷಣಗಣನೆಯಲ್ಲಿ ನಾನು ಸತ್ ಮೇಲೆ ನನಗೆ ಯಾವ ಜೀವ ಕೊಡ್ಬೇಕಂತ ದೇವ್ರ ಏನ್ ಮಾಡ್ಬೇಕು? ನಾನು ಇಷ್ಟು ದಿನ ದೇವ್ರ ಮುಂದೆ ಬದುಕಿರುವಂತ ಗುಣಗಳು ಮಾತಾಡುತ್ತಾ ದೇವರಿಗೆ? ಹೌದು, ಈ ಗುಣಗಳ ಪ್ರಕಾರ ಇವರಿಗೆ ಅಮರತ್ವ ಕೊಡ್ಬೇಕಂದ್ಬಿಟ್ಟು. ಅದೇ ನನ್ನ ಗುಣಗಳು, ನನ್ನ ವಿಷಯಗಳೇನಾಗುತ್ತೆ ದೇವರ ನೆನಪಿಗೆ ಬರುತ್ತೆ. ದೇವರ ಅದನ್ನ ತಗೊಂಡ್ ಏನ್ ಮಾಡ್ತಾರೆ, ಈ ಒಳ್ಳೆ ಗುಣಗಳಿಗೆ ಇವ್ರಿಗೆ ಅಮರತ್ವ ಕೊಡ್ಬೇಕಂತ ಏನ್ ಮಾಡ್ತಾರೆ, ಕೊಟ್ಟು ಅವ್ರ ಮುಂದೆ ಏನ್ ಮಾಡ್ತಾರೆ, ನಿಲ್ಸ್ಕೊಳ್ತಾರೆ. ಇಲ್ಲೇ ಇದ್ದಾಗ ನಮ್ಗೆ ಬೇರೆ ಸ್ಥಿತಿನ ಹೊಂದ್ಕೊಳ್ತೀವಿ. ಓಕೆನಾ? ಹಾಗಾಗಿ ಈ ವಿಷಯ ತಗೊಂಡಾಗ ಬೇರೆ ಪಾಠದಲ್ಲಿ ಅದ್ರ ನೋಡೋಣ. ನಿಂತ್ಕೊಂತೀವಿ ಅಂದ ತಕ್ಷಣ ದೇವರು ಇರ್ತಾರೆ, ಕುತ್ಕೊಂಡಿರ್ತಾರೆ ಸಿಂಹಾಸನದಲ್ಲಿ, ನಾವು ನಿಂತ್ಕೊಳ್ತೀವಿ ಅಂತ ಅರ್ಥ ಬರಲ್ಲ ಇಲ್ಲಿ. ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅದನ್ನ ಹೇಳಿದಾರೆ. ಆ ರೀತಿ ಬರುವಂತ ದಿನಗಳಲ್ಲಿ ಇದ್ರ ಬಗ್ಗೆ ನೋಡೋಣ. ಈಗ ನಾವು ದೇವ್ರ ಮುಂದೆ ನಿಂತ್ಕೊಳ್ತೀವಿ, ಒಂದು ಮಾತು ಬರ್ತಾ ಇದೆ ತಾನೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಸತ್ತೋಗ್ಬಿಟ್ಟಿದೀವಪ್ಪ, ಪುನರ್ತನ ಆಗಿದೀವಿ. ಯಾವ ಶರೀರ ನಿಂತ್ಕೊಳಕ್ಕಾಗುತ್ತೆ? ನಾವು ಸತ್ತೋಗ್ಬಿಟ್ಟಿದೀವಿ, ಸಭೆಯ ಓಟ ಹೊಡ್ ಮುಗಿಸ್ಬಿಟ್ಟಿದೀವಿ. ದೇವ್ರು ಫಸ್ಟ್ ನಮಗೆ ದೂತರ ಸ್ಥಾನದಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಆಮೇಲೆ ಅಮರತ್ವ ಕೊಡ್ತಾರ? ಇರಪ್ಪ ನೀನು ದೂತರ ಸ್ಥಾನದಲ್ಲಿ ಇರೋ, ಹಂಗೆ ನಿಂತ್ಕೋ, ನೀನು ಅಮರತ್ವ ಕೊಡ್ಬೇಕೇನ ಚೆಕ್ ಮಾಡ. ಇಲ್ಲ, ನಮ್ಮನ್ನ ಮನುಷ್ಯರ ಸ್ಥಾನದಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಆಮೇಲೆ ಇರಪ್ಪ ಕರೆಕ್ಟ್ ಅಪ್ಪ ಚೆನ್ನಾಗಿ ಬದುಕಿದ್ಯಾ, ಆಮೇಲೆ ಅಮರತ್ವ ಕೊಡ್ತೀನಿ ಅಂತ ಏನೋ ಚೆಕ್ ಮಾಡಿ ಕೊಡ್ತಾರ? ಹಂಗಲ್ಲ ಅರ್ಥ. ನಾ ಸೆತ್ ಮೇಲೆ ದೇವ್ರು ಡಿಸೈಡ್ ಮಾಡ್ತಾರ, ಅಮರತ್ವ ಕೊಡ್ಬೇಕಾ, ಮಹಾಸಮೂಹ ಕೊಡ್ಬೇಕಾ, ಸೆಕೆಂಡ್ ಎತ್ ಕೊಡ್ಬೇಕಾ ಅಂದ್ಬಿಟ್ಟು. ಕರೆಕ್ಟಾ? ನಾವು ಸೆತ್ ಮೇಲೆ ನಮ್ಮ ಗುಣಗಳು ದೇವ್ರ ಮುಂದೆ ನಿಂತ್ಕೊಳುತ್ತೆ, ನಮ್ಮ ಕ್ರಿಯೆಗಳು ದೇವರ ಮುಂದೆ ನಿಂತ್ಕೊಳುತ್ತೆ. ಆತನ ಜ್ಞಾಪಕ ಪುಸ್ತಕದ, ಜೀವ ಪುಸ್ತಕದ ನಮ್ಮ ಹೆಸರು ಬರ್ದಿದ್ರೆ, ಆ ಪುಸ್ತಕ ನೆನಪಿನ ಪುಸ್ತಕದಲ್ಲಿ ಇರುತ್ತೆ, ದೇವರ ಮೆಮೊರಿಲಿ ಇರ್ತೀವಿ. ಹೌದು, ನನ್ನ ಮಗಳು ಈ ರೀತಿ ಗುಣಗಳನ್ನ ಬೆಳೆಸ್ಕೊಂಡಿದ್ದಾರೆ, ಇವರಿಗೆ ಅಮರತ್ವನೇ ಕೊಡ್ಬೇಕು. ನಮ್ಮ ಮುಂದೆ ಅವ್ರ ಮುಂದೆ ನಿಂತ್ಕೊಳ್ಳೋದು ಅಮರತ್ವ ಕೊಟ್ಟು ಇಳಿಸ್ಕೊಳ್ತಾರೆ, ನಿಜವಾಗ್ಲು ನೋಡಿದ್ರೆ. ಆಗ ದೇವ್ರನ್ನ ಆ ರೀತಿ ನೋಡ್ತೀವಿ. ಅಮರತ್ವ ದೇಹವನ್ನ ಹೊತ್ಕೊಂಡು ಆ ಶರೀರದಲ್ಲಿ ದೇವರನ್ನ ದರ್ಶನ ಮಾಡ್ತೀವಿ. ನಿಂತ್ಕೊಂಡು ಆಮೇಲೆ ಕೊಡೋದಲ್ಲ ದೇವ್ರು. ಓಕೆನಾ? ಹಾಗಾಗಿ ಆ ರೀತಿ ಅರ್ಥ ಮಾಡ್ಕೊಂಡ್ಬರ್ರಿ. ಅದ್ರಲ್ಲಿ ಇನ್ನೊಂದು ಪಾಠ ಇದೆ, ಇಲ್ಲಾಂದ್ರೆ ಅದೇನಾಗುತ್ತೆ, ತಪ್ಪಾಗುತ್ತೆ. ಯಾವ ರೀತಿ ಅಂದ್ರೆ, ನನಗೆ ದೇವ್ರು ನಿಲ್ಸ್ಕೊಂಡ್ಬಿಟ್ಟು ಆಮೇಲೆ ನನ್ನ ಗುಣಗಳನ್ನ ಚೆಕ್ ಮಾಡಿ ನಮ್ಗೆ ಅಮರತ್ವ ಕೊಡ್ಬೇಕಾ, ಮಹಾಸಮ ಕೊಡುವ ಡಿಸೈಡ್ ಮಾಡ್ತಾ ಇರ್ತಾರ ಅಂದ್ಬಿಟ್ಟು. ಹಂಗಲ್ಲ, ದೇವ್ರು ನಮ್ಗೆ ಕೊಡೋದು ಕೊಟ್ಬಿಡ್ತಾರೆ ಮೊದ್ಲೆ. ಕ್ಷಣಗಣೆಯಲ್ಲಿ ನಾವು ರೂಪಾಂತರ ಆಗ್ತೀವಿ ಅಂತ ವಾಕ್ಯ ಇದೆ ತಾನೆ? ಹೌದು. ಆ ಕ್ಷಣಗಣೆ ರೂಪಾಂತರ ಆಗ್ಬೇಕಾದ್ರೆ ನಮ್ಗೆ ಅಮರತ್ವ ಅಂತ ಇದ್ದಿದ್ರೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದಿದ್ರೆ ಅಮರತ್ವ ಜೀವನದಲ್ಲಿ ತಾನೇ ರೂಪಾಂತರ ಆಗ್ತೀವಿ.
ಅದೇ ನಾವು ಎತ್ತಲ್ಪಡ್ತೀವಲ್ಲ ಬ್ರದರ್. ಹಾಗಂತ ಹೋಗ್ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡು ದೇವ್ರ ಆಮೇಲೆ ಅದನ್ನ ಕೊಡಲ್ಲ. ಎಸ್. ಓಕೆನಾ? ಸೊ ಹಾಗಾಗಿ ಇದನ್ನೆಲ್ಲ ಏನ್ ಮಾಡೋಣ, ಬೇರೆ ಒಂದು ಟಾಪಿಕ್ ಪುನರ್ತನ ಟಾಪಿಕ್ ಇದೆಲ್ಲ ತುಂಬಾ ಇದೆ, ಅಷ್ಟೇ ಮಾಡೋಣ. ಓಕೆನಾ? ಸರಿ, ಈಗ ಇಲ್ಲಿಗೆ ಮುಗಿಸೋಣ. ಈಗ ರಾತ್ರಿ ಗೀತೆಗಳನ್ನ ಏನ್ ಮಾಡೋಣ, ಓದ್ತೀರಾ? ಯಾರ ಹತ್ರ ಇದೆಯಾ? ಹಾ ಬ್ರದರ್, ಓದೋದ ಬಗ್ಗೆ ಕೇಳಿಸ್ಕೊಳ್ಳಿ ಇವಾಗ. ಮೇ 12 ರಾತ್ರಿ ಗೀತೆಗಳು. ಎಷ್ಟೋ ದೊಡ್ಡ ಈ ರಕ್ಷಣೆಯನ್ನು ಕರ್ತನಿಂದ ಮೊದಲು ಹೇಳಲಾರಂಭಿಸಿತು. ಇಬ್ರಿಯರಿಗೆ 2ನೇ ಅಧ್ಯಾಯ 3ನೇ ವಚನ. ನಮ್ಮ ಮನುಷ್ಯ ಜಾತಿಯಲ್ಲಿ ಆದಾಮನು ಪಾಪ ಮಾಡಿದಾಗಿನಿಂದ ನಿತ್ಯ ಜೀವ ಇರಲಿಲ್ಲ. ಮಾತ್ರವಲ್ಲದೆ ಯೇಸುವಿನ ಮೂಲಕ ಹೊರತುಪಡಿಸಿ ನಿತ್ಯ ಜೀವವನ್ನು ಪಡೆಯಲು ಯಾವ ನಿರೀಕ್ಷೆಯೂ ಇಲ್ಲ. ಆದರೆ ಆತನ ಪಾಪ ಪ್ರಾಯಶ್ಚಿತ್ತದ ಕೆಲಸವಿಲ್ಲದೆ ಹಿಂದಿನ ಎಲ್ಲಾ ವಾಗ್ದಾನಗಳು ಶಕ್ತಿಹೀನವಾಗುತ್ತಿದ್ದವು ಮತ್ತು ಆತನು ಬರುವವರೆಗೂ ನಮ್ಮ ವಿಮೋಚನೆ ಹೇಗೆ ನೆರವೇರುತ್ತದೆ ಎಂದು ತಿಳಿದಿರಲಿಲ್ಲ. ನಿಜ, ಹಿಂದಿನ ಹಲವಾರು ಬಲಿಗಳಲ್ಲಿ ರಕ್ತವನ್ನು ಚೆಲ್ಲದೆ ಪಾಪದ ಪರಿಹಾರವಾಗುವುದಿಲ್ಲ ಎಂಬ ನಿಜಾಂಶವನ್ನು ವಿವಿಧ ಛಾಯೆಗಳಲ್ಲಿ ಮತ್ತು ನೆರಳುಗಳಲ್ಲಿ ಕರ್ತನು ನಮಗೆ ಒದಗಿಸಿದ್ದಾನೆ. ಆದರೆ ನಿಜ ಸ್ವರೂಪವು ಬರುವವರೆಗೂ ಅವುಗಳನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ನಂತರ ಆತನು ಜೀವವನ್ನು ಬೆಳಕಿಗೆ ತಂದನು ಮತ್ತು ಅಮರತ್ವವನ್ನು ನಿರ್ಲಯತ್ವವನ್ನು ಬೆಳಕಿಗೆ ತಂದನು. ಲೋಕಕ್ಕೆ 1000 ವರ್ಷದ ಯುಗದಲ್ಲಿ ನಿತ್ಯ ಜೀವವನ್ನು ತರುವನು. ಆತನ ಸಭೆಗೆ, ಆತನ ವಧುವಿಗೆ, ಆತನ ಚಿಕ್ಕ ಹಿಂಡಿಗೆ, ಆತನ ಸಹ ಬಾಧ್ಯಸ್ಥರಿಗೆ ನಿರ್ಲಯತ್ವವನ್ನು ತರುವನು. ಈ ವಿಚಾರವು ಹಿಂದೆಂದೂ ಬೆಳಕಿಗೆ ಬಂದಿರಲಿಲ್ಲ. ಅವುಗಳನ್ನು ಮುಸುಕಾಗಿ ನೋಡಿ ಅಸ್ಪಷ್ಟವಾಗಿ ವಿವರಿಸಲಾಗಿತ್ತು. ಆದರೆ ದೇವರು ಮಗನ ಮೂಲಕ ನೀಡಿದ ರಕ್ಷಣೆಯನ್ನು ನಮ್ಮ ಮುಂದೆ ತರುವ ವಿಚಾರವು ಆ ಮಹಾಬೋಧಕನ ಯೇಸುವಿನ ಕೈಯಲ್ಲಿದೆ. ನಮ್ಮ ಹೃದಯಗಳು ನಮ್ಮ ತುಟಿಗಳನ್ನು ಹೆಚ್ಚೆಚ್ಚಾಗಿ ಕತ್ತಲೆಯಿಂದ ನಮ್ಮನ್ನು ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಾತನ ಸ್ತುತಿಯನ್ನು ಹೇಳುವಂತೆ ಮಾಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಆತನಲ್ಲಿ ನಂಬಿಕೆಯ ಮೂಲಕ ಈಗಾಗಲೇ ನಾವು ನೂತನ ಜೀವದಲ್ಲಿ ನಡೆಯಲು ಎಬ್ಬಿಸಲ್ಪಟ್ಟಿದ್ದೇವೆ ಎಂದು ಎಣಿಸಲ್ಪಟ್ಟಿದ್ದೇವೆ ಮತ್ತು ಆತನ ಮೂಲಕ ತಂದೆಯು ತನ್ನ ಸ್ವಂತ ಶಕ್ತಿಯಿಂದ ನಮ್ಮನ್ನು ಎಬ್ಬಿಸುತ್ತಾನೆ, ಏಕೆಂದರೆ ನಾವು ಸಹ ಆತನಂತೆಯೇ ಇರುತ್ತೇವೆ ಮತ್ತು ಆತನ ಮಹಿಮೆ, ಗೌರವ ಮತ್ತು ನಿರ್ಲಯತ್ವದಲ್ಲಿ ಪಾಲು ಹೊಂದುತ್ತೇವೆ. ಥ್ಯಾಂಕ್ ಯು. ಸಾರಿ ಓಕೆ, ಕ್ಷಮಿಸ್ಕೊಳ್ಳಿ. ಕ್ರಿಸ್ತಲ್ ಪ್ರೀತಿಯ ಸರೋಸರಿಯರೇ, ವಾಯ್ಸ್ ಕೇಳಿಸ್ತಾ ಇದೆಯಾ? ಹೌದು ಬ್ರದರ್. ಓಕೆ, ಇವತ್ತಿನ ಒಂದು ರಾತ್ರಿ ಗೀತೆ ತುಂಬಾ ಒಂದು ವಿಷಯ ಹೇಳ್ತಾ ಇದೆ ನನಗೆ. ಅದನ್ನ ಓದ್ತಾ ಇದ್ದೆ, ಸಿಸ್ಟರ್ ಓದ್ತಾ ಇರ್ಬೇಕಾದ್ರೆ ಖಂಡಿತ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಪ್ಪ ಅನ್ಸ್ತಾ ಇತ್ತು. ತುಂಬಾ ಚೆನ್ನಾಗಿದೆ ಪಾಯಿಂಟ್, ಆದ್ರೆ ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ಕ್ರಿಸ್ತಲ್ ಪ್ರೀತಿಯ ಸರೋಸರಿಯರೇ, ತುಂಬಾ ಚೆನ್ನಾಗಿದೆ, ಮೆಡಿಟೇಟ್ ಮಾಡಿ. ತುಂಬಾ ಯೂಸ್ಫುಲ್ ಆದಂತ ಒಂದು ವಿಷಯ ಅಲ್ವಾ? ಸ್ವಲ್ಪ ಗ್ರೂಪ್ ಅಲ್ಲಿ ಹಾಕಿ ಬ್ರದರ್. ಗ್ರೂಪ್ ಅಲ್ಲಿ ಹಾಕಿ ಬ್ರದರ್. ಓಕೆ ಆಗ್ತೀನಿ. ಎಷ್ಟು ನಮ್ಮ ದೊಡ್ಡ ಹತ್ರ ಬುಕ್ ಇಲ್ಲ, ನಾವು ಬೇರೆ ಊರಲ್ಲಿ ಇದೀವಿ, ಬುಕ್ ಇಲ್ಲ, ಮನೇಲಿ ಬಿಟ್ಬಿಟ್ಟಿದೀವಿ. ಲಾಸ್ಟ್ ಟೈಮ್ ಕೂಡ ನಾನು ಹಾ ಲಾಸ್ಟ್ ಟೈಮ್ ಕೂಡ ನಾನು ಹಾಕಿದ್ದೆ ಗ್ರೂಪ್ ಅಲ್ಲಿ. ಓಕೆ, ಮೈಸೂರು ಗ್ರೂಪ್ ಅಲ್ಲಿ ಹಾಕ್ಸಿದ್ದೆ. ಥ್ಯಾಂಕ್ ಯು. ಮೈಸೂರು ಗ್ರೂಪ್ ಅಲ್ಲಿ ಹಾಕ್ಲಾ? ಓಕೆ, ನೋಡಿ ಈಗ ಹಾಕ್ತಿದ್ದೀನಿ. ಬಂದಿದೆ ನೋಡಿ, ಚೆಕ್ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಸರಿ, ಇಲ್ಲಿ ಓಕೆ. ಹಾಗಾಗಿ ಈ ಒಂದು ವಿಷಯವನ್ನ ಓದ್ರಿ, ಮೆಡಿಟೇಟ್ ಮಾಡಿ. ಖಂಡಿತ ದೇವ್ರು ನಿಮ್ಗೆ ತುಂಬಾ ಒಂದು ಪ್ರಯೋಜನವಾದಂತ ವಿಷಯನ ಕೊಡ್ತಾರೆ. ದೇವ್ರು ಈ ಪಾಠಗಳನ್ನ ಆಶೀರ್ವದಿಸಿ. ಥ್ಯಾಂಕ್ ಯು. ಓಕೆ, ಕ್ರಿಸ್ತಲ್ ಪ್ರೀತಿಯ ಸರೋಸರೇ, ಪ್ರಾರ್ಥನೆ ಮಾಡಿ ಕೂಟವನ್ನ ಅಂತಿಮ ಮಾಡೋಣ. ಈ ಒಂದು ಸಮಯದಲ್ಲಿ ಈ ಒಂದು ಕೂಟವನ್ನ ಅಂತಿಮ ಮಾಡುವ ಹಾಗೆ ನಮ್ಮ ಮಧ್ಯೆ ಇರುವಂತ ನಮ್ಮ ನವೀನ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ರವಿ ಬ್ರದರ್, ನಾನು ಬಂದೆ ಮನೆಗೆ. ಪ್ರಾರ್ಥನೆ ಮಾಡಿ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವ ದೇವರೇ, ಮತ್ತೊಂದು ವಾರ್ತೆ ನಿನ್ನ ಪರಿಶುದ್ಧವಾದ ನಾಮಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಅಪ್ಪ ನಿಮ್ಮ ಜೀವಿತರ ಪಟ್ಟಿಯಲ್ಲಿ ಇನ್ನೂ ಕೂಡ ಎಣಿಸಿ ಅಪ್ಪ ಈ ಸಂಜೆ ವೇಳೆಯಲ್ಲಿ ನಿನ್ನ ಕೃಪಾಸನದ ಬಳಿ ಬಂದು ಸಹೋದರ ಮುಖಾಂತರವಾಗಿ ನಿಮ್ಮ ಸತ್ಯವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತ ನಿಮ್ಮ ಮಹಾಕೃಪೆಯನ್ನ ನಮ್ಮೆಲ್ಲರಿಗೂ ಕೂಡ ದೇವರೇ ಈ ಸಂಜೆ ವೇಳೆಯಲ್ಲಿ ಅನುಗ್ರಹಿಸಿದ್ದೀರಿ. ತಂದೆ ದೇವರೇ, ಇದನ್ನ ಕೇಳಿದಂತ ಪಾಠವನ್ನ ಅಪ್ಪ ನಾವು ಹೃದಯದಲ್ಲಿ ಇಟ್ಟು ಅಪ್ಪ ನಿನ್ನ ಆಜ್ಞೆಯನ್ನು ಯಾವಾಗಲೂ ಕೂಡ ನೆರವೇರಿಸಬೇಕೆಂಬುದಾಗಿ ನೀನು ಕಡ್ಡಾಯವಾಗಿ ಅದನ್ನು ನಮಗೆ ಹೇಳದೆ ದೇವರೇ ಅಪ್ಪ, ಅದನ್ನ ಎಲ್ಲರೂ ಕೂಡ ನಾವು ಪ್ರೀತಿಯಲ್ಲಿ ನಡೆಕೊಳ್ಳುವಾಗಿ, ಒಬ್ಬನೊಬ್ಬರನ್ನು ಕ್ಷಮಿಸುವರಾಗಿ, ನಿಮ್ಮ ಒಂದು ಪ್ರೀತಿಯಲ್ಲಿ ನೆಲೆಗೊಂಡಿರುವರಾಗಿ ಅಪ್ಪ ದೇವರ ಮಕ್ಕಳಾಗಿ ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಲ್ಲಿ ಪ್ರೀತಿಯಲ್ಲಿ ಒಂದು ದಯ ಕರುಣೆಯಲ್ಲಿ ತೋರಿಸುವಂತೆ ಈ ಲೋಕದಲ್ಲಿ ಅಪ್ಪ ಒಂದು ವಿಶೇಷವಾದ ಜನ ಎಂಬುದಾಗಿ ನಾವು ತೋರಿಸಿಕೊಳ್ಳುವಂತೆ ನಮ್ಮೆಲ್ಲರನ್ನು ಕೂಡ ಅಪ್ಪ ಆಶೀರ್ವಾದ ಮಾಡ್ರಿ ಎಂಬುದಾಗಿ ನಾವು ಬೇಡಿಕೊಳ್ಳೋರಾಗಿದ್ದೇವೆ. ಅಪ್ಪ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಯುವಂತೆ ನಮ್ಮೆಲ್ಲರಿಗೂ ಕೂಡ ಎಲ್ಲಾ ಸಹೋದರ ಸಹೋದರಿಗಳು ಕೂಡ ದೇವರೇ ನಿಮ್ಮ ಕರುಣೆಯನ್ನು ಅನುಗ್ರಹಿಸ್ರಿ. ಅವ್ರ ಗಾವಳ ಹಸ್ತದಲ್ಲಿ ದೇವರೇ ಎಲ್ಲರೂ ಕೂಡ ನಡೆಸಿ ಎಂಬುದು ನಾವು ಬೇಡಿಕೊಳ್ಳುತ್ತೇವೆ. ಸಂಜೆ ದೇವರೇ ಅಪ್ಪ ರಿಚರ್ಡ್ ಅವರನ್ನ ಪಾಠ ಹಂಚಿದಂತ ಸಹೋದರನ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ದೇವರೇ ಇನ್ನು ಸತ್ಯದಲ್ಲಿ ನಿಮ್ಮ ವಾಕ್ಯಗಳನ್ನು ನಾವೆಲ್ಲರೂ ಕೂಡ ಹೆಚ್ಚಾಗಿ ತಿಳಿದು ಬೆಳೆಯುವಂತೆ ನಮ್ಮೆಲ್ಲರೂ ಕೂಡ ಬಲಪಡಿಸ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಕೂಟದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಯಾವುದೊಂದು ಅಡಚಣೆ ಇಲ್ಲದಾಗ ದೇವರೇ ವಾಕ್ಯವನ್ನು ಸಂದೇಶವನ್ನು ಸಾರುವಂತೆ ಸಹೋದರನು ಕೂಡ ನೀವು ಉಪಯೋಗಿಸಿಕೊಟ್ಟಿದ್ದಕ್ಕಾಗಿ ಮತ್ತೊಂದು ವಾರ್ತೆ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ನಮ್ಮ ರಕ್ಷಕನು, ನಮ್ಮೆಲ್ಲರ ಒಡೆಯನು, ನಮ್ಮೆಲ್ಲರ ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು, ಥ್ಯಾಂಕ್ ಯು. Thank you, brother. ಎಲ್ಲರಿಗೂ ನಮಸ್ತೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. God bless you. Thank you, brother. ಕಾರ್ತಿಕ್ ಬ್ರದರ್ ನಮಸ್ತೆ. ಸರೋಜ ಸಿಸ್ಟರ್, ಶ್ವೇತಾ, ನನಿ ಸಿಸ್ಟರ್ ನಮಸ್ತೆ. ಎಲ್ಲ ಎಲ್ಲ ಬ್ರದರ್ ಸಹೋದರಿಗೆ ಗುಡ್ ನೈಟ್. ನಮಸ್ಕಾರ, ಗುಡ್ ನೈಟ್ ಬ್ರದರ್. ಸಿಸ್ಟರ್ ರಾಧಿಕಮಾನ್, ನರೇಶ್ ಬ್ರದರ್, ಕಾಂತ ಮಾಸ್ಟರ್, ನಮಸ್ತೆ brother, ಸಿಸ್ಟರ್. thank you. ನಮಸ್ತೆ brother. ಎಲ್ಲರಿಗೂ ನಮಸ್ತೆ thank you. ನಮಸ್ತೆ. God bless you. ನಮಸ್ತೆ ಬ್ರದರ್. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ರಿ ದಯವಿಟ್ಟು. ನಮ್ಮ ಬಲಹೀನರಾಗಿಂತ ಸಹೋದರನ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರಾದ್ರೂ ಇದ್ರೆ ನೆನಪು ಮಾಡ್ರಿ. ನೆಕ್ಸ್ಟ್ ಟೈಮ್ ಇಂದ ಪ್ರಾರ್ಥನೆಯಲ್ಲಿ ಇಟ್ಕೊಳ್ರಿ. ರೇಷ್ಮಾ ತಂಗಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. God bless you. ಥ್ಯಾಂಕ್ ಯು ಬ್ರದರ್. ನಮಸ್ತೆ ನಮಸ್ತೆ sister. ನಮಸ್ತೆ ಕಂದ. ಗುಡ್ ನೈಟ್. ಬಾಯ್ ಬಾಯ್. ಸರಿ, ಬೋದು. ಥ್ಯಾಂಕ್ ಯು.